सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ॐ श्री ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 27 ಜುಲೈ 2025ರಿಂದ ದಿನಾಂಕ 2 ಆಗಸ್ಟ್ 2025ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಗ್ರಹ ಈ ವಾರದಲ್ಲಿ ಷಷ್ಠ ಭಾವದಲ್ಲಿ ಅಂದ್ರೆ ಕನ್ಯಾ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. 6ನೆಯ ಮನೆಯಲ್ಲಿರ್ತಕ್ಕಂತಹ ಮಂಗಳನಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳು ತುಂಬಾ ವೇಗವಾಗಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕುಜ 6ನೆಯ ಮನೆಯಲ್ಲಿದ್ದಾಗ ಕುಜ ಹೆಚ್ಚು ವೃತ್ತಿ ಅಥವಾ ಸೇವೆ ಅಥವಾ ಕೆಲಸದ ಕಡೆಗೆ ಗಮನವನ್ನ ಹರಿಸುವಂತೆ ಮಾಡ್ತಾನೆ. ಕೆಲಸಗಳು ಬೇಗ ಆಗ್ಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಕೂಡ ಕೊಡ್ತಾನೆ. ಹಾಗಾಗಿ ನಿಮ್ಮ ಸ್ವಂತ ಉದ್ಯೋಗಕ್ಕೆ ಯಾರ್ಯಾರೆಲ್ಲ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ತುಂಬಾನೇ ಅನುಕೂಲಗಳು ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಹಣಕಾಸಿನ ಅನುಕೂಲಗಳು ಸಾಧಾರಣ ಮಟ್ಟದಲ್ಲಿರುತ್ತೆ ಈ ವಾರದಲ್ಲಿ. ಯಾಕಂದ್ರೆ ಪ್ರಯತ್ನ ಹೆಚ್ಚಾಗಿರುತ್ತೆ, ಫಲ ಸ್ವಲ್ಪ ಕಡಿಮೆನೆ ಇರುತ್ತೆ. ಧನಸ್ಥಾನಾಧಿಪತಿ ಶುಕ್ರ ತೃತೀಯ ಭಾವದಲ್ಲಿರೋದ್ರಿಂದ, ಆದರೆ ತೃತೀಯ ಭಾವದಲ್ಲಿ ಗುರು ಇರೋದ್ರಿಂದ, ಗುರುವಿನ ಯುತಿಯನ್ನ ಪಡೆದಿರೋದ್ರಿಂದ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ. ಆದ್ರೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಅನುಕೂಲವನ್ನ ಪಡಿತೀರ, ಹಣಕಾಸಿನ ಅನುಕೂಲವನ್ನ. ಇನ್ನು ತೃತೀಯ ಭಾವದಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರೋದ್ರಿಂದ ನಿಮ್ಮ ಸಂಗಾತಿಯ ಜೊತೆ ಪ್ರಯಾಣ ಮಾಡುವಂಥದ್ದಿರುತ್ತೆ ಈ ವಾರದಲ್ಲಿ. ಹತ್ತಿರದ ಪ್ರಯಾಣ ಆಗಿರುತ್ತೆ, ಸಂಬಂಧಿಕರ ಮನೆಗೆ ಅಥವಾ ಹತ್ತಿರದ ದೇವಸ್ಥಾನಗಳಿಗೆ ಪ್ರಯಾಣ ಮಾಡ್ತೀರಾ. ಹಾಗೆ ಮನೆಗೆ ಬಂಧುಗಳು ಕೂಡ ಬರುವ ಸಾಧ್ಯತೆಗಳು ಇದೆ. ಹಾಗೆ ನಿಮಗೆ ಚತುರ್ಥ ಭಾವದಲ್ಲಿ ರವಿ ಮತ್ತು ಬುಧ ಗ್ರಹ ಸ್ಥಿತರಾಗಿರ್ತಾರೆ. ರವಿ ಪಂಚಮಾಧಿಪತಿಯಾಗಿ, ಬುಧ ಷಷ್ಠಾಧಿಪತಿಯಾಗಿ ಚತುರ್ಥ ಭಾವದಲ್ಲಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಚೆನ್ನಾಗಿದೆ. ಆದರೆ ಸ್ವಲ್ಪ ವರ್ಕ್ ಪ್ರೆಷರ್ ಇರುತ್ತೆ. ಯಾಕೆಂದ್ರೆ 6ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದು ಮಂಗಳನನ್ನ ಶನಿ ನೋಡ್ತಾ ಇದ್ದಾನಲ್ವಾ. ಹಾಗಾಗಿ ಶನಿ ಅಂತಂದ್ರೆ ಸೇವೆ, ಸ್ವಲ್ಪ ಕಷ್ಟ, ತುಂಬಾ ಕಷ್ಟಕರವಾದ ಕೆಲಸವನ್ನ ನಿಮಗೆ ಕೊಟ್ಬಿಟ್ಟಿದ್ದಾರೆ ಅಥವಾ ತುಂಬಾ ಕೆಲಸದ ಹೊರೆಯನ್ನ ನಿಮ್ಗೆ ಹೊರಿಸ್ಬಿಟ್ಟಿದ್ದಾರೆ. ಒಂಚೂರು ಕಷ್ಟ ಆಗ್ತಾ ಇದೆ ನನ್ಗೆ ಅನ್ನೋ ತರ ಅನ್ಸುತ್ತೆ. ಆದ್ರೆ ಇಲ್ಲಿ ನಿಮ್ಮ ಸಾಮರ್ಥ್ಯದ ಬಲ ಅಂದ್ರೆ 6ನೇ ಮನೆ ಅಧಿಪತಿ ಬುಧ ರವಿ ಜೊತೆ ಇರೋದ್ರಿಂದ, ರವಿ ಯಾವುದನ್ನು ಆಗಲ್ಲ ಅಂತ ಹೇಳುವಂತಹ ಸ್ವಭಾವವೇ ಅಲ್ಲ. ನಾನ್ ಮಾಡ್ತೀನಿ, ನನ್ ಕೆಲ್ ಸಾಧ್ಯ ಇದೆ. ಬುದ್ಧಿಶಕ್ತಿಗೆ ಬುಧ ಕಾರಕ ಆದ್ರೆ ಆತ್ಮಬಲವನ್ನ ಹೆಚ್ಚು ಮಾಡೋನು ರವಿ ಆಗಿರ್ತಾನೆ. ಹಾಗಾಗಿ ನಿಮ್ಮ ಆತ್ಮಬಲ, ನಿಮ್ಮ ಬುದ್ಧಿಬಲದಿಂದಾಗಿ ಎಷ್ಟೇ ವರ್ಕ್ ಪ್ರೆಷರ್ ಇದ್ರೂ ಕೂಡ ಅದನ್ನ ನಿಭಾಯಿಸುವಂತಹ ಶಕ್ತಿ ನಿಮ್ಗೆ ಈ ವಾರದಲ್ಲಿ ಇರುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ. ಬುಧ ಮತ್ತು ರವಿ ಗ್ರಹ 4ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ನಿಮ್ಗೆ ಅಡಚಣೆಗಳು, ತೊಂದರೆಗಳು ಇದ್ಯಾವುದು ಇರೋದಿಲ್ಲ. ಇನ್ನು ವಿಶೇಷವಾಗಿ ನಿಮಗೆ ಚತುರ್ಥ ಭಾವದಲ್ಲಿ ಬುಧ ಇರೋದ್ರಿಂದ ಯಾರ್ಯಾರೆಲ್ಲ ಮೇಷರಾಶಿಯವರು ಮನೆ ಅಥವಾ ಮನೆಗೆ ಸಂಬಂಧಪಟ್ಟಂತೆ ಅಥವಾ ವಾಹನ ಖರೀದಿಗೆ ಲೋನ್ಗೋಸ್ಕರ ಏನಾದ್ರು ಪ್ರಯತ್ನ ಮಾಡ್ತಿದ್ರೆ ಅಂತಹ ಕೆಲಸಗಳು ಈ ವಾರದಲ್ಲಿ ಸಕ್ಸಸ್ ಆಗುವ ಸಾಧ್ಯತೆಗಳಿದೆ. ಇನ್ನು ಪಂಚಮಾಧಿಪತಿ ರವಿ ಗ್ರಹ 4ನೇ ಮನೆಯಲ್ಲಿದ್ದಾನೆ, ಪಂಚಮದಲ್ಲಿ ಕೇತು ಗ್ರಹ ಇದ್ದಾನೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಗುರುಬಲ ಇಲ್ಲದೆ ಹೋದ್ರೂ ಕೂಡ ಪಂಚಮದಲ್ಲಿ ಕೇತು ಗ್ರಹ ಇರೋದ್ರಿಂದ ಜ್ಞಾನಕ್ಕೆ ಕಾರಕನಾಗಿರ್ತಾನೆ. ಅಧ್ಯಯನ, ಹೆಚ್ಚು ಹೆಚ್ಚು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಕಾರಕ ಕೇತು ಗ್ರಹ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮೇಷರಾಶಿಯವರಿಗೆ ಈ ವಾರದಲ್ಲಿ ಒಂದ್ ರೀತಿ ಮಿಶ್ರ ಫಲವನ್ನ ಪಡೆಯುವಂತಹ ಒಂದು ವಾರ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಕುಜನಿಗೆ ಶನಿ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಕಾಲ್ನೋವಿನ ಸಮಸ್ಯೆ ಇತ್ಯಾದಿಗಳು ಇರ್ತಕ್ಕಂಥವ್ರಿಗೆ ಈ ವಾರ ಜಾಸ್ತಿ ಆಗಬಹುದು. ಯಾರಿಗೆ ಪಾದಗಳ ನೋವಿದೆ ಅಥವಾ ಆರ್ಥರೈಟಿಸ್ ಪ್ರಾಬ್ಲಮ್ ಇದೆ ಅಥವಾ ತುಂಬಾ ವಾತ ಅಥವಾ ಧನುರ್ವಾತ ಅಂತೆಲ್ಲ ಹೇಳ್ತೀವಿ, ವಾಯು ಪ್ರಕೋಪ, ಈ ತರದ್ದೆಲ್ಲ ಕಾಲಿಗೆ ಸಂಬಂಧಪಟ್ಟಂತೆ ಏನೇ ತೊಂದರೆಗಳಿದ್ರು ಕೂಡ ಅದು ಇನ್ನಷ್ಟು ಉಲ್ಬಣವಾಗುವ ಸಾಧ್ಯತೆ. ಕುಜ ದೈಹಿಕ ಆರೋಗ್ಯವನ್ನ, ದೈಹಿಕ ಸಾಮರ್ಥ್ಯವನ್ನ ಕೊಡೋ ಗ್ರಹ ಆಗಿದ್ದು ಅವನಿಗೆ ಶನಿ ದೃಷ್ಟಿ ಬಿದ್ದಿರೋದ್ರಿಂದ ಸ್ವಲ್ಪ ಬಾಡಿ ಪೇನ್ ಆಗೋದು, ಸುಸ್ತಾಗೋದು
ಯಾಕೋ ದೇಹಕ್ಕೆ ರೆಸ್ಟ್ ಇಲ್ಲ ಅನ್ನೋ ತರ ಅನ್ಸೋದು, ವರ್ಕ್ ಪ್ರೆಷರ್ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನಿಮ್ಗೆ ಸುಸ್ತು ಈ ತರದ್ದೆಲ್ಲ ಆಗ್ತಾ ಇರುತ್ತೆ. ಶನಿಗೆ ಪರಿಹಾರಾರ್ಥವಾಗಿ ಈ ವಾರದ ಶನಿವಾರ ಎಳ್ಳೆಣ್ಣೆಯನ್ನ ದೇವಸ್ಥಾನಕ್ಕೆ ಕೊಡಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹ ಧನಸ್ಥಾನದಲ್ಲಿ ವಾಕ್ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಮಾತಿನ ಭಾವ ಇದು ಇಲ್ಲಿ ಶುಕ್ರ ಮತ್ತು ಗುರುಗ್ರಹ ಎರಡೂ ಗ್ರಹಗಳಿರ್ತಾರೆ. ಶುಕ್ರ ನಿಮ್ಮ ಮಾತಿನ ಮೂಲಕ ಇತರರನ್ನ ಆಕರ್ಷಿಸುವಂತಹ ಕೆಲಸಗಳು, ಇದು ನೀವಿರುವಂತಹ ಸ್ಥಳವಾಗಿರಬಹುದು ಅಥವಾ ಸಮಾಜದಲ್ಲಿ ಆಗಿರಬಹುದು ಅಥವಾ ನಿಮ್ಮ ಉದ್ಯೋಗದ ಸ್ಥಳದಲ್ಲಾಗಿರಬಹುದು. ನಿಮ್ಮ ಮಾತಿನ ಮೂಲಕ ಇತರರನ್ನ ಆಕರ್ಷಿಸುವಂತದ್ದಾಗತ್ತೆ. ನಿಮ್ಮ ಒಂದು ಕೆಲಸ ಕಾರ್ಯಗಳು ಅಂತ ಬಂದಾಗ ಸ್ವಂತ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಬಹಳ ಬಹಳ ಚೆನ್ನಾಗಿದೆ. ಯಾಕಂದ್ರೆ ಧನಭಾವದಲ್ಲಿ ಲಾಭಾಧಿಪತಿ ಗುರು, ರಾಷ್ಟ್ರಾಧಿಪತಿ ಶುಕ್ರ ಇದ್ದಾನೆ. ಹಾಗೆ ಲಾಭದಲ್ಲಿ ಧರ್ಮ ಕರ್ಮಾಧಿಪತಿಯಾದಂತಹ ಶನಿಗ್ರಹ ಸ್ಥಿತನಾಗಿದ್ದಾನೆ. ಹಾಗಾಗಿ ನಿಮ್ಮ ಒಂದು ವ್ಯಾಪಾರದಲ್ಲಿ ಆಗಿರಬಹುದು ಅದರಲ್ಲಿ ತುಂಬಾನೇ ಅಭಿವೃದ್ಧಿಯನ್ನ ಪಡಿತೀರಾ. ಇನ್ನು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಪಾರ್ಟ್ನರ್ ಅಂದ್ರೆ ಸಪ್ತಮ ಅಧಿಪತಿ ಮಂಗಳ ಗ್ರಹ ಪಂಚಮದಲ್ಲಿರೋದ್ರಿಂದ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅದು ಕೂಡ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲೂ ಇರೋರ್ಗೂ ಅಷ್ಟೇ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. 3ನೇ ಮನೆಯಲ್ಲಿ ರವಿ ಇದ್ದಾನೆ, ತೊಂದರೆ ಏನಿಲ್ಲ. 3ನೇ ಮನೆಯಲ್ಲಿ ರವಿ ಇದ್ರೆ ಶುಭ ಫಲ ಕೊಡ್ತಾನೆ. ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋದಕ್ಕೂ ನಿಮ್ಗೆ ಶುಕ್ರನೇ ಕಾರಕನಾಗಿ ಅವನು ಮಿತ್ರ ಕ್ಷೇತ್ರವಾದಂತಹ ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗೂ ಕೂಡ ಬಹಳ ಚೆನ್ನಾಗಿದೆ. ಇನ್ನು 5ನೇ ಮನೆಯಲ್ಲಿ ಕುಜ ಇದ್ದಾನೆ. 5ನೇ ಮನೆ ಅಧಿಪತಿ ರವಿ ಜೊತೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಒಂದು ಪಂಚಮ ಸ್ಥಾನದಲ್ಲಿ ಶುಭ ಗ್ರಹ ಇರಬೇಕು ಅಥವಾ ಯಾವುದೇ ಒಂದು ಭಾವ ಆಗಿರ್ಬೋದು, ಅಲ್ಲಿ ಶುಭ ಗ್ರಹ ಇರಬೇಕು ಅಥವಾ ಆ ಭಾವಾಧಿಪತಿ ಚೆನ್ನಾಗಿರ್ಬೇಕು. ಪಂಚಮದಲ್ಲಿರುವಂತಹ ಕುಜಗ್ರಹ ಸ್ವಲ್ಪ ಕ್ರೂರ ಗ್ರಹವೇ ಆದ್ರೂ ಕೂಡ ಪಂಚಮಾಧಿಪತಿ ಬುಧ ರವಿ ಜೊತೆ ಇರೋದ್ರಿಂದ ಇದನ್ನೇನ್ ಹೇಳ್ತೀವಿ, ಬುಧಾದಿತ್ಯ ಯೋಗ ಅಂತ ಹೇಳ್ತೀವಿ. ವಿದ್ಯಾಭ್ಯಾಸಕ್ಕೆ ಹೆಚ್ಚು ಶುಭ ಫಲವನ್ನು ಕೊಡೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿಯ ತೊಂದರೆಗಳಿಲ್ಲ. ಇನ್ನು ವೃಷಭ ರಾಶಿಯವರಿಗೆ ವಿಶೇಷವಾಗಿ 4ನೇ ಮನೆಯಲ್ಲಿ ಕೇತುಗ್ರಹ ಇರೋದ್ರಿಂದ ಸ್ವಲ್ಪ ತಾಯಿಗೆ ಇದು ಅಷ್ಟು ಒಳ್ಳೆ ಸಮಯ ಅಲ್ಲ. ಈಗಾಗ್ಲೇ ಕೇತು ಗ್ರಹ ಯಾವಾಗ ಸಿಂಹರಾಶಿಗೆ ಬಂದ ಅಲ್ಲಿಂದ ಅವಾಗ್ಲಿಂದನೇ ನಿಮ್ಮ ತಾಯಿಗೆ ಸ್ವಲ್ಪ ಸಮಸ್ಯೆಗಳು. ಒಂದು, ಅವರು ಮಾನಸಿಕವಾಗಿ ವೀಕ್ ಆಗ್ತಾ ಇದ್ದಾರೆ ಅಥವಾ ಅವ್ರಿಗೆ ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ ಸಮಸ್ಯೆ ಆಗ್ತದೆ ಅಥವಾ ಯಾಕೋ ಅವರು ಆರೋಗ್ಯದಲ್ಲಿ ಸ್ವಲ್ಪ ಡೌನ್ ಆಗ್ತಾ ಇದ್ದಾರೆ. ಈ ತರ ಒಂದಿಷ್ಟು ಸಮಸ್ಯೆಗಳು ಮಾತೃಸ್ಥಾನದಲ್ಲಿ ಕೇತು ಬಂದಿರೋದ್ರಿಂದ ಆಗ್ತಾ ಇದೆ. ಪ್ರತಿದಿನ ಗಣಪತಿ ಅಷ್ಟೋತ್ರವನ್ನ ಹೇಳ್ಕೊಳ್ಳಿ, ನಿಮ್ಮ ಮಾತೃವಿಗೋಸ್ಕರ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಉಳಿದಂತೆ ವೃಷಭ ರಾಶಿಯವರಿಗೆ ಉದ್ಯೋಗ ಆಗಿರ್ಬೋದು, ಹಣಕಾಸಿನ ವಿಷಯ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ತೃತೀಯ ಭಾವದಲ್ಲಿ ಬುಧ ಇರೋದ್ರಿಂದ ಪ್ರೀತಿ ಪಾತ್ರರನ್ನ ಭೇಟಿ ಮಾಡುವಂಥದ್ದು, ಪ್ರೀತಿ ಪಾತ್ರರ ಜೊತೆ ಹೆಚ್ಚು ಮಾತನಾಡುವಂಥದ್ದು. ಯಾಕೆಂದ್ರೆ ಬುಧ ಮಾತಿಗೂ ಕಾರಕ, ವಾಕ್ಸ್ಥಾನಾಧಿಪತಿ ಕೂಡ ಆಗಿರೋದ್ರಿಂದ ನಿಮ್ಮ ಹಳೆಯ ಸ್ನೇಹಿತರು, ಹಳೆಯ ಮಿತ್ರರು ಯಾರಾದ್ರೂ ನಿಮ್ಗೆ ಸಿಗುವಂಥದ್ದು, ಅವ್ರ ಜೊತೆ ತುಂಬಾ ವಿಚಾರಗಳನ್ನ ಹಂಚಿಕೊಳ್ಳುವಂಥದ್ದು, ಇದೆಲ್ಲವೂ ಇರೋದ್ರಿಂದ ಮನಸ್ಸಿಗೆ ಸಮಾಧಾನ, ಸಂತೋಷ ಎಲ್ಲವೂ ಕೂಡ ವೃಷಭ ರಾಶಿಯವರಿಗೆ ಇರುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಬುಧ ಗ್ರಹ ಧನಸ್ಥಾನದಲ್ಲಿ ವಾಕ್ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಧನಸ್ಥಾನ, ವಾಕ್ಸ್ಥಾನ ಮತ್ತು ಕುಟುಂಬ ಸ್ಥಾನ ಎಲ್ಲವೂ 2ನೇ ಮನೆ ಆಗಿರೋದ್ರಿಂದ ಇಲ್ಲಿ ಬುಧ ಗ್ರಹ ಇರೋದ್ರಿಂದ ಅವನ ಜೊತೆನಲ್ಲಿ ಸೂರ್ಯ ಕೂಡ ಇರೋದ್ರಿಂದ ಬುಧಾದಿತ್ಯ ಯೋಗವಾಗಿದೆ. ಹಾಗಾಗಿ ನಿಮಗೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ ಈ ವಾರ. ನಿಮ್ಮ ಕೈಗೆ ಹಣ ಬರ್ತಾ ಇರುತ್ತೆ, ಜೊತೆಗೆ ಉಳಿತಾಯ ಕೂಡ ಆಗ್ತಾ ಇರುತ್ತೆ. ಯಾಕಂದ್ರೆ ನಿಮ್ಮ ರಾಶಿಯಲ್ಲೇ ಶುಕ್ರ ಮತ್ತು ಗುರು. ಶುಕ್ರ ವೈಭೋಗಕ್ಕೆ ಕಾರಕನಾಗ್ತಾನೆ, ಹಾಗೆ ಗುರುಗ್ರಹ ಧನಕ್ಕೆ ಕಾರಕನಾಗ್ತಾನೆ. ಇನ್ನು 2ನೇ ಮನೆ ವಾಕ್ಸ್ಥಾನವಾಗಿ ಅಲ್ಲಿ ಬುಧ ಮತ್ತು ರವಿ ಇರೋದ್ರಿಂದ ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಉತ್ತಮವಾದ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂತದ್ದಕ್ಕೆ ಉತ್ತಮ ಅವಕಾಶಗಳು ನಿಮ್ಗೆ ಸಿಗುತ್ತೆ. ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಮಾತಿನ ಮೂಲಕ ಕೆಲವೊಂದು ಸಂಬಂಧಗಳನ್ನ ಸರಿ ಮಾಡ್ಕೊಳ್ತೀರಾ ಈ ವಾರದಲ್ಲಿ. ಯಾಕೆಂದ್ರೆ ಮಿತ್ರ ಸ್ಥಾನಾಧಿಪತಿ ರವಿಯ ಜೊತೆಯಲ್ಲಿ ಬುಧ ಇರೋದ್ರಿಂದ ಮಿತ್ರರಲ್ಲಿ ಅಥವಾ ಬಂಧುಗಳಲ್ಲಿ ಸ್ವಲ್ಪ ವಿರೋಧ ಆಗಿತ್ತು, ಏನೋ ಮನಸ್ತಾಪಗಳಾಗಿತ್ತು, ನಿಮಗೂ ಅವ್ರಿಗೂ ಸ್ವಲ್ಪ ಮನಸ್ತಾಪಗಳಾಗಿ ಮಾತು ಬಿಟ್ಟಿದ್ರಿ. ಇದನ್ನ ನೀವು ಮತ್ತೆ ಅವ್ರ ಜೊತೆ ಮಾತಾಡಿ ಕೆಲವೊಂದು ವಿಚಾರದ ಬಗ್ಗೆ ಒಂದ್ ಸ್ವಲ್ಪ ಕ್ಲಾರಿಟಿ ತಗೊಂಡು ನಿಮ್ಮೊಳಗಿದ್ದಂತಹ ಗೊಂದಲಗಳು ಅಥವಾ ಅವರ ಒಳಗಡೆ ಇದ್ದಂತಹ ಗೊಂದಲಗಳನ್ನ ನಿವಾರಣೆ ಮಾಡಿ ಮತ್ತೆ ಸಂಬಂಧಗಳನ್ನ ಸರಿ ಮಾಡಿಕೊಳ್ಳುವ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ
ಇದೆ. ಹಾಗೆ ತೃತೀಯ ಭಾವಾಧಿಪತಿ 2ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಪ್ರಯಾಣ ಮಾಡ್ತೀರಾ ಈ ವಾರದಲ್ಲಿ. ಹತ್ತಿರದ ಪ್ರಯಾಣವೇ ಆಗಿರುತ್ತೆ. ಚತುರ್ಥ ಭಾವಾಧಿಪತಿ ಕೂಡ ಬುಧನೇ ಆಗಿ ಅವನು 2ನೇ ಮನೆಯಲ್ಲಿರೋದ್ರಿಂದ ಆಸ್ತಿ ವಿಚಾರವಾಗಿ, ಭೂಮಿ ವಿಚಾರವಾಗಿ ನೀವ್ ಏನೇ ನಿರ್ಧಾರ ತಗೊಳ್ಳೋದಾದ್ರೂ ತುಂಬಾ ಒಳ್ಳೆ ಟೈಮ್. ಅಂದ್ರೆ ಒಂದ್ ಸೈಟ್ ತಗೋಬೇಕು ಅಥವಾ ಮನೆ ತಗೋಬೇಕು ಅಥವಾ ಕೃಷಿ ಭೂಮಿ ತಗೋಬೇಕು. ಯಾಕಂದ್ರೆ ಭೂಮಿ ಪುತ್ರ ಮಂಗಳ 4ನೇ ಮನೇಲಿ ಕುತ್ಕೊಂಡಿದ್ದಾನೆ. ಹಾಗಾಗಿ ಕೃಷಿ ಭೂಮಿ ತಗೊಳ್ತೀರಾ ಅಥವಾ ಸೈಟ್ ತಗೊಳ್ತೀರಾ ಅಂತಂದ್ರೆ ತುಂಬಾ ಒಳ್ಳೆ ಫಲವನ್ನ ಮಂಗಳ ಗ್ರಹ ಕೊಡ್ತಾನೆ. ಯಾಕಂದ್ರೆ ಮಿಥುನ ರಾಶಿಯವರಿಗೆ ಮಂಗಳ ಗ್ರಹ 6ನೇ ಮನೆ ಅಧಿಪತಿಯೂ ಹೌದು, ಹಾಗೆ ಲಾಭಾಧಿಪತಿಯೂ ಹೌದು. ಮಂಗಳನ ಮೂಲ ತ್ರಿಕೋನ ಮತ್ತು ಸ್ವಕ್ಷೇತ್ರವಾದಂತಹ ಮೇಷರಾಶಿ ಅಧಿಪತಿಯಾಗಿ ನಿಮಗೆ ಒಂದು 50% ಅಂತೂ ಶುಭ ಫಲವನ್ನ ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಈ ಪ್ರಾಪರ್ಟಿ ವಿಚಾರವಾಗಿ ಏನೇ ಒಂದು ನಿರ್ಧಾರ ತಗೊಳ್ಳೋದಾದ್ರೆ ಇದು ತುಂಬಾ ಕರೆಕ್ಟ್ ಆಗಿರೋ ಟೈಮ್. ಹಾಗೆ ನಿವೇಶನ ಅಥವಾ ಮನೆ ಇತ್ಯಾದಿಗಳನ್ನ ತಗೊಳ್ಳೋದಕ್ಕೆ ಅಥವಾ ಕಾರ್ ತಗೊಳ್ಳೋದಕ್ಕೆ ಏನಾದ್ರೂ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಲೋನ್ ಕೂಡ ಸ್ಯಾಂಕ್ಷನ್ ಆಗುವಂತ ಲಕ್ಷಣಗಳು ಕಂಡು ಬರುತ್ತೆ. ಅಂದ್ರೆ ಲೋನ್ ಪ್ರೋಸೆಸ್ ತುಂಬಾ ಲೇಟ್ ಆಗ್ತಿದೆ, ಆ ತರದ್ದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದ್ರೆ ಲೇಟ್ ಆಗ್ತಾ ಇರೋದು ಕಡಿಮೆ ಆಗುತ್ತೆ. ಸ್ವಲ್ಪ ಬೇಗ ಬೇಗ ನಿಮ್ಮ ಕೆಲಸಗಳು ಮುಂದುವರಿತಾ ಹೋಗುತ್ತೆ. ಇನ್ನು ನಿಮಗೆ ಸ್ವಂತ ಉದ್ಯೋಗದಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಚೆನ್ನಾಗಿದೆ ಅಭಿವೃದ್ಧಿ ಅಂತ ಹೇಳ್ಬೋದು. ಯಾಕಂದ್ರೆ ಸಪ್ತಮಾಧಿಪತಿ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾನೇ ಚೆನ್ನಾಗಿದೆ. ಇನ್ನು ನಿಮ್ಗೆ ಪಂಚಮಾಧಿಪತಿಯಾದಂತಹ ಶುಕ್ರ ಗ್ರಹ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಹಾಗೆ ವಿದ್ಯೆಗೆ ಕಾರಕ ಗುರು ಗ್ರಹ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಈ ವಾರ ಬಹಳ ಬಹಳ ಅದ್ಭುತವಾದ ಸಮಯ. ಅದರಲ್ಲೂ ತುಂಬಾ ಚೆನ್ನಾಗಿ ಓದ್ತಾ ಇದೀವಿ, ನಾವು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದೀವಿ ಅನ್ನುವಂಥವ್ರಿಗೆ ಅಂತೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಗೆ ಓದೋದ್ರಲ್ಲಿ ಎಷ್ಟು ಆಸಕ್ತಿ ಇದೆಯೋ ನಿಮ್ಮ ಬುದ್ಧಿಬಲ, ಆತ್ಮಬಲ ಇದು ಕೂಡ ಅಷ್ಟೇ ಚೆನ್ನಾಗಿರ್ಬೇಕು. ಇಲ್ಲಿ 2ನೇ ಮನೆಯಲ್ಲೇ ರವಿ ಬುಧ ಇರೋದ್ರಿಂದ ನಿಮ್ಮ ಆತ್ಮಬಲ, ಬುದ್ಧಿಬಲ ಎರಡೂ ಸ್ಟ್ರಾಂಗ್ ಆಗುತ್ತೆ. ಪರೀಕ್ಷೆಗಳನ್ನ ಬರಿತಾ ಇರುವಂತವ್ರಿಗೆ ಒಂದ್ ರೀತಿ ನಿಮ್ಗಿದ್ದಂತಹ ಆತಂಕ ಆಗಿರ್ಬಹುದು, ಟೆನ್ಷನ್ ಆಗಿರ್ಬಹುದು, ಇದೆಲ್ಲ ಕಡಿಮೆ ಆಗತ್ತೆ. ಉದ್ಯೋಗ ಇಲ್ಲದೆ ಇರುವಂತವ್ರಿಗೆ, ನನಗೆ ಕೆಲಸನೇ ಇಲ್ಲ, ತುಂಬಾ ದಿನಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನುವಂಥವ್ರಿಗೆ ಈ ವಾರ ಕೆಲಸ ಸಿಗುವಂತ ಸಾಧ್ಯತೆಗಳು ತುಂಬಾನೇ ಇದೆ. ಯಾಕಂದ್ರೆ ಇಲ್ಲಿ 6ನೇ ಮನೆ ಅಧಿಪತಿ ಮಂಗಳ ಗ್ರಹ ಶನಿಯನ್ನ ನೋಡ್ತಾ ಇದ್ದಾನೆ. ಶನಿ ಕರ್ಮಕ್ಕೆ ಕಾರಕನಾಗ್ತಾನೆ. ನಿಮ್ಮನ್ನ ಒಂದ್ ಕಡೆ ಸುಮ್ಮನೆ ಕುತ್ಕೊಳಕ್ ಬಿಡೋದೇ ಇಲ್ಲ. ಯಾವ್ದಾದ್ರು ಒಂದು ಕೆಲಸದ ನಿಮಿತ್ತ ನೀವು ದುಡಿಯುವಂತಾಗತ್ತೆ. ಹಾಗಾಗಿ ಕೆಲಸ ಇಲ್ಲದೆ ಇರುವಂತವರಿಗೆ ಕೆಲಸ ಸಿಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಈ ಒಂದು ವಾರದಲ್ಲಿ ಆಗ್ತಾ ಇದೆ, ಕಾಣಿಸ್ತಾ ಇದೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ಒಂದು ಉದ್ಯೋಗದಲ್ಲಿ ಯಾವುದೇ ರೀತಿಯ ತೊಂದರೆ, ತೊಡಕುಗಳು ಇತ್ಯಾದಿಗಳು ಯಾವುದೂ ಇರೋದಿಲ್ಲ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರ್ಗೂ ಅಷ್ಟೇ ಬಹಳ ಚೆನ್ನಾಗಿದೆ. ಆದ್ರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗ್ಬಹುದು ಅಥವಾ ವರ್ಕ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಯಾಕಂದ್ರೆ ಇಲ್ಲಿ ಕುಜನೊಟ್ಟಿಗೆ ಶನಿ ಗ್ರಹ ಇರೋದ್ರಿಂದ ನೋಡಿ, ಶನಿ ಏನ್ ಮಾಡ್ತಾನಂದ್ರೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿಸ್ತಾನೆ. ಹೆಚ್ಚು ಹೆಚ್ಚು ಕೆಲಸ ಮಾಡ್ಬೇಕು ಅಥವಾ ತುಂಬಾ ದುಡಿಬೇಕು, ಸಾಕಾಗ್ಬಿಟ್ಟಿದೆಪ್ಪ ಈ ತರ, ಅಂದ್ರೆ ಈ ತರ ಸ್ವಲ್ಪ ಜಾಸ್ತಿ ಕೆಲಸ ಕೊಡ್ತಾನೆ. ಆದ್ರೆ ನಿಮ್ ರಾಷ್ಟ್ರಾಧಿಪತಿ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ. ಅವನು ಮಿತ್ರನ ಜೊತೆಯಲ್ಲಿದ್ದಾನೆ. ಅಂದ್ರೆ ರವಿ ಜೊತೆಯಲ್ಲಿ ಇರೋದ್ರಿಂದ ರವಿ ಅವನಿಗೆ ತುಂಬಾ ಒಂದು ಸಪೋರ್ಟ್ ಮಾಡ್ತಾನೆ. ಮತ್ತೆ ನಿಮ್ ರಾಶಿಯಲ್ಲಿ ಶುಕ್ರ ಇದ್ದಾನೆ. ಶುಕ್ರ ಬಂದು ಟ್ಯಾಲೆಂಟ್ಗೆ ಕಾರಕ. ಹಾಗಾಗಿ ಎಷ್ಟೇ ಕಷ್ಟದ ಕೆಲಸವನ್ನ ಈಸಿಯಾಗಿ ನಿಭಾಯಿಸುವಂತಹ ಟ್ಯಾಲೆಂಟ್ ಅನ್ನ ನಿಮ್ಗೆ ಶುಕ್ರ ಗ್ರಹ ಕೊಡ್ತಾನೆ. ಹಾಗಾಗಿ ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ. ಮಿಥುನ ರಾಶಿಯವರಿಗೆ ಈ ವಾರ ತುಂಬಾನೇ ಚೆನ್ನಾಗಿದೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಬುಧ ಮತ್ತು ರವಿ ಎರಡೂ ಗ್ರಹಗಳಿದ್ದಾರೆ. ನೋಡಿ, ಬುಧ ಗ್ರಹ ವ್ಯಯಾಧಿಪತಿ, ರವಿ ಗ್ರಹ ಧನಾಧಿಪತಿ. ಖರ್ಚು ಮಾಡಿಸೋನು, ದುಡ್ಡು ಕೊಡೋನು ಎರಡೂ ಗ್ರಹಗಳು ಒಟ್ಟಿಗೆ ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಇದರ ಅರ್ಥ ಏನಪ್ಪಾ ಅಂದ್ರೆ ನಿಮ್ಗೆ ಈ ವಾರದಲ್ಲಿ ದುಡ್ಡು ಬರುತ್ತೆ, ಹಾಗೆ ಖರ್ಚು ಕೂಡ ಜಾಸ್ತಿ ಇರುತ್ತೆ. ಯಾವುದೋ ಒಂದು ನಿಮ್ಮ ಕೆಲಸದ ನಿಮಿತ್ತ ನೀವೇನ್ ಕಷ್ಟಪಟ್ಟಿದ್ರಿ, ವರ್ಕ್ ಮಾಡಿದ್ರಿ, ನಿಮ್ ಕೆಲಸದ ಅನುಸಾರವಾಗಿ ನಿಮ್ಗೆ ಒಂದಿಷ್ಟು ಆದಾಯ ಅಂತ ಬರುತ್ತೆ. ಬಂದ್ ಕೂಡ್ಲೆ ಏನ್ ಮಾಡ್ತೀರಾ, ನಿಮ್ದು ಅಂತ ಒಂದಿಷ್ಟು ಖರ್ಚುಗಳಿರುತ್ತೆ. ಅದನ್ನ ತಗೋಬೇಕಿತ್ತು, ಇದನ್ನ ತಗೋಬೇಕಿತ್ತು, ಒಡವೆಗಳು ತಗೋಬೇಕಿತ್ತು, ಅಥವಾ ಬಟ್ಟೆ ತಗೋಬೇಕಿತ್ತು, ಅಥವಾ ಮನೆಗೆ ಎಲೆಕ್ಟ್ರಿಕ್ ಐಟಮ್ಸ್ ತಗೋಬೇಕಾಗಿತ್ತು. ಇಂಥದ್ದಕ್ಕೆ ದುಡ್ಡನ್ನ ಖರ್ಚು ಮಾಡ್ತೀರಾ. 12ನೇ ಮನೇಲಿ ಶುಕ್ರ ಇದ್ದಾನೆ. ಒಂದ್ ರೀತಿ ನಮಗೆ ದಿನ ಬಳಕೆಗೆ ಬೇಕಾದಂತ ವಸ್ತುಗಳು, ಅಂದ್ರೆ ಬೇಕೇ ಬೇಕು ಮನೆಗೆ ಕೆಲವೊಂದು ವಸ್ತುಗಳು, ಎಲೆಕ್ಟ್ರಿಕ್ ಐಟಮ್ ಆಗಿರ್ಬಹುದು, ಈ ತರದ್ದು ಇಂಥದ್ದಕ್ಕೆ ಖರ್ಚು ಮಾಡ್ತೀರಾ ಅಂತ ಬರುತ್ತೆ ಇದು. ಹಾಗಾಗಿ ಆದಾಯ ಮತ್ತು ಖರ್ಚು ಎರಡೂ ಸಮನಾಗಿರುತ್ತೆ ಅಂತ ಹೇಳ್ಬೋದು. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಲಾಭ ಚೆನ್ನಾಗಿದೆ.
ಯಾಕಂದ್ರೆ 2ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ, ತೃತೀಯ ಭಾವದಲ್ಲಿ ಮಂಗಳ ಗ್ರಹ ಸ್ಥಿತನಾಗಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಒಂದ್ ಸ್ವಲ್ಪ ಕಷ್ಟ. ಕಷ್ಟ ಅಂತಂದ್ರೆ ದಶಮಾಧಿಪತಿಯಾದ ಕುಜನಿಗೆ ಶನಿ ದೃಷ್ಟಿ ಇದೆ. ಶನಿ ಅಂದ್ರೆ ನಿಮ್ಗೆ ಅಷ್ಟಮಾಧಿಪತಿ ಶನಿ. ಅಷ್ಟಮಾಧಿಪತಿಯ ದೃಷ್ಟಿ ದಶಮಾಧಿಪತಿಗೆ ಬಿದ್ದಾಗ ಅಷ್ಟಮ ಅಂದ್ರೆ ಕಷ್ಟ. ಕೆಲಸದಲ್ಲಿ ಸ್ವಲ್ಪ ಕಷ್ಟ, ಕಠಿಣತೆ, ಕ್ಲಿಷ್ಟತೆ. ಅಂದ್ರೆ ನಿಮಗೆ ಕೊಟ್ಟಿರೋ ಕೆಲಸ, ಈಗ ಉದಾಹರಣೆಗೆ ಇಬ್ರು ಮಾಡೋ ಕೆಲಸ ನಿಮ್ಮೊಬ್ಬರಿಗೆ ಕೊಟ್ಟಿದ್ದಾರೆ, ಎರಡನ್ನು ನಿಭಾಯಿಸ್ಬೇಕಲ್ಲಪ್ಪ ಅನ್ನೋ ರೀತಿ. ಆತರ ಒಂದ್ ಸ್ವಲ್ಪ ನಿಮ್ಗೆ ಯಾಕೋ ಕೆಲಸದಲ್ಲಿ ಒಂಚೂರು ಕಷ್ಟ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇರುತ್ತೆ, ಸ್ವಲ್ಪ ಸಮಸ್ಯೆ ಇರುತ್ತೆ. ಆದರೆ ನಿಮ್ಮ ರಾಶಿಯಲ್ಲೇ ರವಿ ಇದ್ದಾನೆ. ರವಿ ರವಿ ಅಂದ್ರೆ ಪ್ರಬಲವಾದ ಗ್ರಹ, ಸೋಲನ್ನ ಒಪ್ಪಿಕೊಳ್ಳದ ಗ್ರಹ. ಇಲ್ಲ ನಾನು ಮಾಡೇ ಮಾಡ್ತೀನಿ, ನನಗೆ ಆಗಲ್ಲ ಅಂತ ನಾನು ಬಿಡೋದೇ ಇಲ್ಲ ಅನ್ನುವಂತಹ ಛಲ ಕೂಡ ನಿಮ್ಮಲ್ಲಿ ಇರುತ್ತೆ. ಹಾಗಾಗಿ ಹೇಗೋ ನಿಮ್ಮ ಉದ್ಯೋಗದಲ್ಲಿ ಈ ವಾರ ನಿಭಾಯಿಸ್ಬಿಡ್ತೀರಾ, ತೊಂದರೆ ಇಲ್ಲ. ಚತುರ್ಥಾಧಿಪತಿ 12ನೇ ಮನೆಯಲ್ಲಿ ಗುರು ಜೊತೆ ಇರೋದ್ರಿಂದ ತಾಯಿಯ ವಿಚಾರದಲ್ಲಿ ಸ್ವಲ್ಪ ನಿಮ್ಗೆ ಬೇಸರ ಆಗತ್ತೆ. ಒಂದು ತಾಯಿಯ ಆರೋಗ್ಯದಲ್ಲಿ ಒಂಚೂರು ವ್ಯತ್ಯಾಸಗಳಾಗುವ ಸಾಧ್ಯತೆ, ಅಥವಾ ಅವರಿಗೆ ಏನೋ ಅವ್ರ ವಿಚಾರದಲ್ಲಿ ಏನೋ ಒಂದು ಸಮಸ್ಯೆ ನಿಮ್ಮನ್ನ ಸ್ವಲ್ಪ ಕಾಡುತ್ತೆ. ಶುಕ್ರ 12ನೇ ಮನೇಲಿ ಇರೋದ್ರಿಂದ ಈ ವಾರದ ಶುಕ್ರವಾರ ಅವರೇಕಾಳು ದಾನ, ಹಾಗೆ ಮಾತೃವಿಗೆ ಕಾರಕ ಚಂದ್ರನಿಗೆ ಸೋಮವಾರ ಅಕ್ಕಿ ದಾನವನ್ನ ಮಾಡಿ. ಇದರಿಂದ ಸ್ವಲ್ಪ ತಾಯಿಯ ವಿಚಾರದಲ್ಲಿರ್ತಕ್ಕಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಾಗೆ ಪಂಚಮಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ. ಎಜುಕೇಶನ್ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ ಅಂತಲ್ಲ, ಬಟ್ ಸ್ವಲ್ಪ ಅಡೆತಡೆಗಳು ಬರುತ್ತೆ. ಯಾಕಂದ್ರೆ 3ನೇ ಮನೆಯಲ್ಲಿ ಕುಜ ಇರೋದು ಶುಭನೇ, ಆದ್ರೆ ಕುಜನಿಗೆ ಶನಿ ದೃಷ್ಟಿ ಇರೋದು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಏನೋ ಒಂದ್ ರೀತಿ ನಿಮ್ಗೆ ಕಷ್ಟ ಆಗ್ತಾ ಇದೆ ಅನ್ನೋ ರೀತಿ. ಯಾಕಂದ್ರೆ ಶನಿ ಅಂದ್ರೇನೆ ಸ್ವಲ್ಪ ಕಷ್ಟ ಅಥವಾ ದುಃಖ ಅಥವಾ ಸಮಸ್ಯೆ. ಆಮೇಲೆ ಶನಿ ಏನ್ ಮಾಡ್ತಾನೆ ಅಂತಂದ್ರೆ ತುಂಬಾ ಸೋಮಾರಿತನವನ್ನ ಕೊಟ್ಬಿಡ್ತಾನೆ. ಪೀಡಿತನಾಗಿರೋದ್ರಿಂದ, ಅಂದ್ರೆ ಅವನು ನಿಮ್ಗೆ ಅಷ್ಟಮಾಧಿಪತಿ ಆಗಿರೋದ್ರಿಂದ ನನ್ಗೆ ಯಾಕೋ ಓದೋದಕ್ಕೆ ಇಂಟ್ರೆಸ್ಟ್ ಬರ್ತಲ್ಲ, ನಾಳೆ ಓದೋಣ ನಾಡಿದ್ದು ಓದೋಣ ಅಂತ ಮುಂದೆ ಹಾಕುವಂಥದ್ದಾಗುತ್ತೆ. ಕರ್ಕಾಟಕ ರಾಶಿಯವರು ವಿದ್ಯಾರ್ಥಿಗಳು ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ಬಾರ್ದು. ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿ ನಡಿಬೇಕು ಅಂದ್ರೆ ವಿದ್ಯಾರ್ಥಿಗಳು ಈ ವಾರದ ಗುರುವಾರದ ದಿನ ಕಡಲೆಬೇಳೆ ಮತ್ತು ತೊಗರಿ ಬೇಳೆನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗತ್ತೆ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಬಹಳ ಚೆನ್ನಾಗಿದೆ. ನಿಮ್ಮ ರಾಶಿಯಲ್ಲೇ ರವಿ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ಪ್ರೈವೇಟ್ ಕಂಪನಿನ ಕೆಲಸ ಮಾಡೋರಿಗೆ ಅದೇ ಸ್ವಲ್ಪ ವರ್ಕ್ ಪ್ರೆಷರ್ ಇರುತ್ತೆ. ಸ್ವಂತ ಬಿಸ್ನೆಸ್ ಮಾಡೋರಿಗೆ ಆದಾಯ ಮತ್ತು ಖರ್ಚು ಸಮನಾಗಿರುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಒಂದ್ ರೀತಿ ಈ ವಾರ ಮಿಶ್ರ ಫಲವನ್ನ ಪಡೆಯುವ ವಾರ ಅಂತ ಹೇಳ್ಬೋದು. ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಆದಂತಹ ಸೂರ್ಯ ಗ್ರಹ 12ನೇ ಮನೇಲಿ ಕುತ್ಕೊಂಡಿದ್ದಾನೆ ಈ ವಾರದಲ್ಲಿ. 12ನೇ ಮನೆ ಅಂತ ಕೂಡಲೇ ಅದು ವ್ಯಯಸ್ಥಾನವಾಗಿರುತ್ತೆ. ಅದೂ ಅಲ್ಲದೆ 12ನೇ ಮನೆಯಲ್ಲಿ ಸೂರ್ಯನೊಟ್ಟಿಗೆ ಬುಧ ಕೂಡ ಕುತ್ಕೊಂಡಿದ್ದಾನೆ. ಇಲ್ಲಿ ಲಾಭದಲ್ಲಿ ಇರ್ತಕ್ಕಂಥ ಶುಕ್ರ ಮತ್ತೆ ಗುರು ನಿಮ್ಗೆ ಒಂದಷ್ಟು ಅನುಕೂಲಗಳನ್ನ ಮಾಡ್ಕೊಡ್ತಾರೆ. ಅಂದ್ರೆ ನಿಮ್ಮ ಒಂದು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಹಣಕಾಸಿನ ಅನುಕೂಲ, ಲಾಭ ಇದೆಲ್ಲವೂ ಕೂಡ ಇರುತ್ತೆ ಈ ವಾರದಲ್ಲಿ. ಆದರೆ ಧನ ಮತ್ತು ಲಗ್ನಾಧಿಪತಿ ಅಥವಾ ರಾಷ್ಟ್ರಾಧಿಪತಿ ಆದಂತಹ ರವಿ ಮತ್ತು ಬುಧ ಗ್ರಹ 12ನೇ ಮನೆಯಲ್ಲಿರೋದ್ರಿಂದ ನಿಮ್ಗೆ ತುಂಬಾ ಖರ್ಚುಗಳು ಬರುತ್ತೆ ಈ ವಾರದಲ್ಲಿ. ಅಂದ್ರೆ ಸಡನ್ ಖರ್ಚುಗಳು ಬರಬಹುದು. ಮನೆಯಲ್ಲಿ ಕೆಲವು ವಸ್ತುಗಳನ್ನ ತರಲೇಬೇಕಾಗಬಹುದು, ಅಥವಾ ಕೆಲವು ಎಲೆಕ್ಟ್ರಿಕ್ ವಸ್ತುಗಳು ಹಾಳಾಗಬಹುದು, ಆತರ ರಿಪೇರಿ ಖರ್ಚು ಈ ತರದ್ದೆಲ್ಲ, ಅಥವಾ ಮನೆಯಲ್ಲಿ ಸ್ವಲ್ಪ ಅನಾರೋಗ್ಯ ಸಮಸ್ಯೆಯಿಂದಾಗಿ ಒಂದಿಷ್ಟು ಖರ್ಚುಗಳು ಈ ರೀತಿ ಆಗತ್ತೆ. ಹಾಗೆ ದುಡ್ಡು ಕಳ್ತನ ಆಗೋದು ಅಥವಾ ಕಳ್ಕೊಳ್ಳುವಂಥದ್ದು, ಅಂದ್ರೆ ಯಾವುದಕ್ಕೂ ಇನ್ವೆಸ್ಟ್ ಮಾಡಿ ಕಳ್ಕೊಳ್ಳೋದು, ಅಥವಾ ಗೊತ್ತಿಲ್ಲದೆ ಏನೋ ತಗೊಂಡು ಅದಕ್ಕೆ ಸುಮ್ಮನೆ ವೇಸ್ಟ್ ಆಯ್ತು ಅನ್ನೋ ರೀತಿಯಲ್ಲಿ ಖರ್ಚು ವಿಪರೀತ ಇರುತ್ತೆ ಸಿಂಹರಾಶಿಯವರಿಗೆ ಈ ವಾರದಲ್ಲಿ. ಯಾಕಂದ್ರೆ ವ್ಯಯಭಾವದಲ್ಲಿ ನಿಮ್ಮ ರಾಶ್ಯಾಧಿಪತಿ, ಧನಾಧಿಪತಿ, ಲಾಭಾಧಿಪತಿ ಆದಂತ ಬುಧ ಮತ್ತು ರವಿ ಇರೋದ್ರಿಂದ, ಹಾಗಾಗಿ ಬುಧ ರವಿಗೆ ಪರಿಹಾರವನ್ನ ಮಾಡ್ಲೇಬೇಕಾಗತ್ತೆ. ಇನ್ನು ದಶಮಾಧಿಪತಿ ಶುಕ್ರ ಲಾಭದಲ್ಲಿ ಇರೋದ್ರಿಂದ, ಪಂಚಮಾಧಿಪತಿ ಗುರುಗ್ರಹ ಕೂಡ ಲಾಭದಲ್ಲಿರೋದ್ರಿಂದ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ತಕ್ಕ ಮಟ್ಟಿಗೆ ಲಾಭ ಕೂಡ ಇರುತ್ತೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಅದರಲ್ಲೂ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಕೆಲಸ ಸ್ವಲ್ಪ ಕಠಿಣ ಅನ್ಸುತ್ತೆ. ಯಾಕಂದ್ರೆ ನಿಮಗೆ ಭಾಗ್ಯಾಧಿಪತಿ ಆದಂತಹ ಕುಜ 2ನೇ ಮನೇಲಿ ಕುತ್ಕೊಂಡಿದ್ರೆ ಅವನ ಮೇಲೆ ಶನಿಯ ದೃಷ್ಟಿ ಇದೆ. 6ನೇ ಮನೆ ಅಧಿಪತಿಯಾಗಿ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ಅಷ್ಟಮ ಅಂತಂದ್ರೆ ಸ್ವಲ್ಪ ಕಷ್ಟ ಅನ್ನೋ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಸ್ವಲ್ಪ ವರ್ಕ್ ಪ್ರೆಷರು ಈ ತರದ್ದೆಲ್ಲ ಸಹಜವಾಗಿ ಬರುತ್ತೆ ನಿಮ್ಗೆ. ಆದ್ರೆ ನಿಮ್ಗೆ ಶುಕ್ರ ಮತ್ತೆ ಗುರು ಒಂದೇ ಮನೆಯಲ್ಲಿ ಲಾಭದಲ್ಲಿರೋದ್ರಿಂದ ಏನೇ ಸ್ವಲ್ಪ ಕಷ್ಟ ಅನ್ಸಿದ್ರು ಕೂಡ ನೀವು ಕೆಲಸವನ್ನ ಕಂಪ್ಲೀಟ್ ಮಾಡ್ತೀರಾ. ಅಂದ್ರೆ ಕೆಲಸ ಬಿಡೋ ತರ ಏನಾಗೋದಿಲ್ಲ, ಕಷ್ಟ ಆದ್ರೂ ಕೂಡ ಅದನ್ನ ನಿಭಾಯಿಸ್ತೀರಾ. ಅಂದ್ರೆ ಒಂದು ಗ್ರಹ ಪೀಡಿತರಾಗಿದ್ರೆ ಅಟ್ಲೀಸ್ಟ್ ಇನ್ನೊಂದು ಗ್ರಹ ಚೆನ್ನಾಗಿದ್ರೆ
ಏನೋ ಆ ಒಂದು ಸಮಸ್ಯೆಯನ್ನ ಹೇಗೋ ಬ್ಯಾಲೆನ್ಸ್ ಮಾಡ್ತೀರಾ. ಇನ್ನು ಚತುರ್ಥಾಧಿಪತಿ 2ನೇ ಮನೆಯಲ್ಲಿದ್ದಾನೆ. ಬಹಳ ವಿಶೇಷ, ಇದು ಶುಭ ಫಲವನ್ನ ಪಡೆಯುವಂತಹದ್ದು ಇದು. ಯಾಕಂದ್ರೆ ಚತುರ್ಥಾಧಿಪತಿ ಭಾಗ್ಯಾಧಿಪತಿಯಾಗಿ ಮಂಗಳ ಗ್ರಹ 2ನೇ ಮನೆಯಲ್ಲಿರೋದ್ರಿಂದ ಆಸ್ತಿ ವಿಚಾರವಾಗಿ, ಭೂಮಿ ವಿಚಾರವಾಗಿ ಏನಾದ್ರೂ ಸಮಸ್ಯೆಗಳಿತ್ತು ಅಂತಂದ್ರೆ ಅದು ಸಾಲ್ವ್ ಆಗುವಂತಹ ಲಕ್ಷಣಗಳು ಕಂಡು ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ದು ಏನೇ ಕೆಲಸಗಳಿದ್ರು ಕೂಡ ನೀವು ಅದನ್ನ ಮಾಡ್ಕೋಬಹುದು. ಹಾಗೆ ಆಸ್ತಿ ಮಾರಾಟಕ್ಕೆ ಇಟ್ಟಿರ್ತೀರಾ ಅಂತಂದ್ರೆ ಇನ್ನು ಸೇಲ್ ಆಗ್ತಿಲ್ಲ ಅಂದ್ರೆ ಸೇಲ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಪ್ರಾಪರ್ಟಿ ವಿಚಾರದಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಪಂಚಮಾಧಿಪತಿ ಲಾಭದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ದಶಮಾಧಿಪತಿ ಪಂಚಮಾಧಿಪತಿ ಒಟ್ಟಿಗೆ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ನಿಮಗೆ ಉತ್ತಮವಾದ ಜಯವನ್ನ ಪಡೆಯೋದಕ್ಕೆ, ಅದರಲ್ಲೂ ಪರೀಕ್ಷೆಗಳನ್ನು ಬರಿತಾ ಇರುವಂತವ್ರಿಗೆ ತುಂಬಾನೇ ಅನುಕೂಲಕರವಾದಂತಹ ಸಮಯ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ನಿಮಗೆ ರವಿ ಗ್ರಹ 12ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲವು ಕೆಲಸ ಕಾರ್ಯಗಳೆಲ್ಲ ಆಗ್ಬೇಕು ಅಂತಿದ್ರೆ ನಿಮ್ಮ ಪ್ರಯತ್ನ ಮಾಡಿ. ಆದ್ರೆ ಈ ವಾರದಲ್ಲಿ ಅದು ನಿಮ್ಗೆ ಫಲ ಕೊಡೋದಿಲ್ಲ. ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರಯತ್ನವನ್ನ ನೀವು ಮಾಡ್ಬೋದು. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವರಿಗೆ ಕೆಲಸದಲ್ಲಿ ತೊಂದರೆ ಅಂತ ಏನಿಲ್ಲ. ಆದ್ರೆ ನಿಮ್ಮ ಕೆಲಸಗಳು ಒಂಚೂರು ನಿಧಾನ ಆಗತ್ತೆ, ಕೆಲವು ವಿಘ್ನಗಳು ಬರುತ್ತೆ. ಹಾಗಾಗಿ ಕೆಲಸಗಳನ್ನ ಕೆಲವೊಂದನ್ನ ಅರ್ಧಕ್ಕೆ ನಿಲ್ಲಿಸ್ತೀರಾ, ಅಥವಾ ಕೆಲಸಗಳು ತುಂಬಾ ಪೆಂಡಿಂಗ್ ಆಗುವಂತದ್ದಾಗತ್ತೆ. ಆದರೆ ನಿಮ್ಮ ದಶಮ ಸ್ಥಾನಾಧಿಪತಿ ಚೆನ್ನಾಗಿರೋದ್ರಿಂದ, ದಶಮಾಧಿಪತಿ ನಿಮ್ಗೆ ಶುಕ್ರ, ಅವನು ಬುಧನ ಮನೆಯಲ್ಲಿರೋದ್ರಿಂದ ಹಾಗೋ ಹೀಗೋ ಎಲ್ಲವನ್ನ ನಿಭಾಯಿಸ್ತೀರಾ. ಕೆಲವು ಗ್ರಹಗಳು ಅಶುಭ ಫಲ ಕೊಡ್ತಾ ಇದ್ರೆ ಇನ್ ಕೆಲವು ಗ್ರಹಗಳು ನಿಮ್ಗೆ ಆ ಸಮಸ್ಯೆಗಳನ್ನ ನಿಭಾಯಿಸುವಂತ ಸಾಮರ್ಥ್ಯವನ್ನ ಕೊಡ್ತಾ ಇದ್ದಾರೆ. ನೋಡಿ, ರವಿ, ಶನಿ ಮತ್ತು ಬುಧ ಅಶುಭ ಫಲವನ್ನ ಕೊಡ್ತಾ ಇದ್ರೆ, ಶುಕ್ರ, ಗುರು ಮತ್ತು ಮಂಗಳ ಗ್ರಹ ನಿಮ್ಗೆ ಶುಭ ಫಲವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಈ ವಾರ ಒಂದ್ ರೀತಿ ಮಿಶ್ರ ಫಲವನ್ನ ಪಡೆಯುವಂತಹ ವಾರ ಅಂತ ಹೇಳ್ಬೋದು. ಆದ್ರೆ ಕೆಲವು ಪರಿಹಾರಗಳನ್ನ ಸಿಂಹರಾಶಿಯವರು ಮಾಡ್ಲೇಬೇಕಾಗತ್ತೆ. ನೀವು ಪ್ರತಿದಿನ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೋಬೇಕು. ಹಾಗೆ ಈ ವಾರ ಬುಧವಾರದ ದಿನ ಗೋಧಿ ಮತ್ತು ಹೆಸರು ಕಾಳು, ಇದು 2 ಧಾನ್ಯವನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಇದರಿಂದ ಸಮಸ್ಯೆಗಳು ಬಂದ್ರೂ ಕೂಡ ಬೇಗ ಅದನ್ನ ನಿಭಾಯಿಸ್ಕೊಂಡ್ಬಿಡ್ತೀರಾ, ಅಂದ್ರೆ ನಿವಾರಣೆ ಮಾಡ್ಕೊಂಡ್ಬಿಡ್ತೀರಾ. ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಗ್ರಹ ಲಾಭದಲ್ಲಿ ಕುತ್ಕೊಂಡಿದ್ದಾನೆ. ಲಾಭ, ದಶಮಾಧಿಪತಿ ಮತ್ತು ನಿಮ್ಮ ರಾಶ್ಯಾಧಿಪತಿ 2 ಆಗಿ ಲಾಭದಲ್ಲಿ ಕುತ್ಕೊಂಡಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಮುಖ್ಯವಾಗಿ ಉದ್ಯೋಗದ ವಿಷಯದಲ್ಲಿ, ಯಾಕೆಂದ್ರೆ ನಿಮಗೆ ದಶಮಾಧಿಪತಿ ಬುಧನೇ ಆಗಿ ಅವನು ಲಾಭದಲ್ಲಿರೋದ್ರಿಂದ ಉದ್ಯೋಗದ ವಿಷಯದಲ್ಲಿ ಲಾಭ. ಯಾರಿಗೆ ಕನ್ಯಾ ರಾಶಿಯವರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಈ ವಾರದಲ್ಲಿ ಕೆಲಸ ಸಿಗೋ ಸಾಧ್ಯತೆ ತುಂಬಾ ಇದೆ. ಹಾಗೆ ಪ್ರಾಜೆಕ್ಟ್ ವಿಚಾರದಲ್ಲಿ ಎಕ್ಸ್ಟ್ರಾ ಪ್ರಾಜೆಕ್ಟ್ ಸಿಗುವಂತದ್ದು, ಉತ್ತಮ ಅವಕಾಶ ಸಿಗುವಂತದ್ದು, ಅಥವಾ ಏನೋ ಒಂದು ಪ್ರಮೋಷನ್ ಸಿಗುವಂತದ್ದು. ಯಾಕಂದ್ರೆ ದಶಮಾಧಿಪತಿ ಲಾಭದಲ್ಲಿದೆ ಅಂದ್ರೆ ಪ್ರಮೋಷನ್ಗೆ ಸಂಬಂಧಪಟ್ಟಂತದ್ದು ಬಹಳ ಶುಭ ಆಗತ್ತೆ. ಹಾಗೆ ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ಆ ಒಂದು ಅವಕಾಶ ಕೂಡ ಸಿಗುತ್ತೆ. ಯಾಕೆಂದ್ರೆ ಇಲ್ಲಿ 12ನೇ ಮನೆ ಅಧಿಪತಿ ಜೊತೆನಲ್ಲೇ ಬುಧ ಗ್ರಹ ಇರೋದ್ರಿಂದ. ಇನ್ನು ಧನಾಧಿಪತಿ ನಿಮ್ಗೆ ಶುಕ್ರ, ಅವನು ಗುರು ಜೊತೆ ಕುತ್ಕೊಂಡಿರೋದ್ರಿಂದ ಹಣಕಾಸಿನ ವಿಷಯದಲ್ಲೂ ಅಷ್ಟೇ ಒಂದ್ ರೀತಿಯಲ್ಲಿ ಸಮಸ್ಯೆಗಳಿರುವಂತವರಿಗೆ, ಅಂದ್ರೆ ಸಾಲದ ಸಮಸ್ಯೆ ಇದೆ ಅಥವಾ ಹಣಕಾಸಿನ ಮುಗ್ಗಟ್ಟುಗಳಿದೆ ಅನ್ನುವಂಥವ್ರಿಗೆ ಈ ವಾರದಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ನೀವು ನಿವಾರಣೆ ಮಾಡ್ಕೊಳ್ತೀರಾ. ನಿಮಗ್ ಬರ್ಬೇಕಾಗಿರುವಂತಹ ದುಡ್ಡು ನಿಮ್ ಕೈಗೆ ಸೇರುತ್ತೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಆದ್ರೆ ದುಡ್ಡು ಬರ್ತಾ ಇಲ್ಲ, ಆ ಹಣ ನಿಮ್ ಕೈಗೆ ಬಂದು ಸೇರುವಂತದ್ದಾಗತ್ತೆ. ಹಾಗೆ ದಶಮದಲ್ಲಿ ಗುರುಗ್ರಹ ಇರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನಿಮ್ಮ ಒಂದು ಕೆಲಸ ಕಾರ್ಯಗಳ ವಿಚಾರದಲ್ಲಿ ಅದ್ಭುತವಾದಂತಹ ಒಂದು ಅಭಿವೃದ್ಧಿ ಎಲ್ಲವೂ ಕೂಡ ಇದೆ. ಕನ್ಯಾ ರಾಶಿಯವರಿಗೆ ಉದ್ಯೋಗದ ವಿಷಯ ಮತ್ತು ಹಣಕಾಸಿನ ವಿಷಯ 2 ವಿಚಾರದಲ್ಲಿ ಬಹಳ ಬಹಳ ಚೆನ್ನಾಗಿದೆ. ಹಾಗೆ ವಿದ್ಯಾರ್ಥಿಗಳಿಗೂ ಅಷ್ಟೇ ಯಾವುದೇ ರೀತಿಯ ತೊಂದರೆಗಳಿಲ್ಲ, ವಿದ್ಯಾರ್ಥಿಗಳಿಗೂ ಕೂಡ ಚೆನ್ನಾಗಿದೆ. ಆದರೆ ನಿಮ್ಮ ರಾಶಿಯಲ್ಲಿ ಇರುವಂತಹ ಕುಜನಿಂದಾಗಿ, ನಿಮ್ಮ ರಾಶಿಯಲ್ಲಿರುವ ಕುಜನನ್ನ ಶನಿ ನೋಡೋದ್ರಿಂದಾಗಿ ಒಂದ್ ಸ್ವಲ್ಪ ಅಶುಭ ಫಲಗಳು ಈ ವಾರದಲ್ಲಿರುತ್ತೆ. ಅದೇನಂದ್ರೆ ಇದು ಎಲ್ರಿಗೂ ಅನ್ವಯ ಆಗಲ್ಲ. ಯಾರಿಗೆ ಅನ್ವಯ ಆಗತ್ತೆ ಅಂದ್ರೆ, ಯಾರಿಗೆ ಈಗಾಗಲೇ ಕನ್ಯಾ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ತೊಂದರೆಗಳಿದೆ, ಅಂದ್ರೆ ವೈವಾಹಿಕ ಜೀವನದಲ್ಲಿ ತುಂಬಾ ಸಮಸ್ಯೆಗಳಾಗ್ತಾ ಇದೆ, ತುಂಬಾ ಮನಸ್ತಾಪಗಳಿದೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅಥವಾ ಮನೆಯಲ್ಲಿ ದಿನಾ ಜಗಳ ಆಗ್ತಾ ಇದೆ, ಇಂಥವರಿಗೆ ನಿಮ್ಮ ಒಂದು ಸಂಬಂಧಗಳಲ್ಲಿ ಇನ್ನಷ್ಟು ತೊಡಕುಗಳು, ನಿಮ್ಮ ಇಬ್ಬರಲ್ಲಿ ಇನ್ನಷ್ಟು ಭಿನ್ನಾಭಿಪ್ರಾಯಗಳು, ಇನ್ನಷ್ಟು ಜಗಳಗಳು ಆಗುವ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ ರವಿ ಅಂತಂದ್ರೇನೆ
ಕುಜ ಅಂತಂದ್ರೆ ಸ್ವಲ್ಪ ಕಲಹವನ್ನ ಹೆಚ್ಚು ಮಾಡುವಂತ ಗ್ರಹ. ಈ ಕುಜನ ಮೇಲೆ ಶನಿ ದೃಷ್ಟಿ ಬಿದ್ದಾಗ ಅವನು ಇನ್ನಷ್ಟು ಅಶುಭಕಾರಕನಾಗ್ತಾನೆ. ಹಾಗಾಗಿ ಕನ್ಯಾ ರಾಶಿಯವರು ತಾಳ್ಮೆಯಿಂದ ಇರ್ಬೇಕು. ನಿಮ್ಮ ರಾಶಿಯಲ್ಲೇ ಮಂಗಳ ಬಂದಿರೋದ್ರಿಂದ ಕೆಲವೊಂದ್ಸಲ ಕೋಪ ಮಾಡ್ಕೊಳ್ತೀರಾ, ಕೆಲವೊಂದ್ಸಲ ಅಂದ್ರೆ ತುಂಬಾ ಸಹಿಸ್ಕೊಂಡ್ ಕೆಲವೊಂದ್ಸಲ ಕೋಪ ಬರುತ್ತೆ. ಓಕೆ, ಕೋಪ ಬಂದ್ರೂ ಕೂಡ ನೀವೇನು ಮಾತಾಡಬೇಡಿ, ಆದಷ್ಟು ತಾಳ್ಮೆಯಿಂದ ಇರಿ. ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲಿ ಇರೋವರೆಗೂ ನೀವು ಕುಟುಂಬದ ವಿಷಯದಲ್ಲಿ ಬಹಳ ಆ ತುಂಬಾನೇ ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕಾಗತ್ತೆ. ಮತ್ತೊಂದು ವಿಚಾರ ಏನಂದ್ರೆ ನಿಮ್ಮ ಆರೋಗ್ಯದ ವಿಷಯ. ನಿಮ್ಮ ರಾಶಿಗೆ ಮಂಗಳ ಇರೋದ್ರಿಂದ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಅವಾಗವಾಗ ತಲೆನೋವು ಬರುವಂತ ಸಾಧ್ಯತೆಗಳಿರುತ್ತೆ. ಗಂಟ್ಲಲ್ಲಿ ಇನ್ಫೆಕ್ಷನ್ ಆಗೋದು ಅಥವಾ ಡ್ರೈ ಕಾಫ್ ಬರುವಂತದ್ದು ಈ ತರದಲ್ಲಿ ಆಗತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಬೇಕು. ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ. ನಿಮಗ್ ಬಂದ್ರೆ ಹೇಳಕ್ ಬಂದ್ರೆ ಹೇಳ್ಕೊಳ್ಳಿ, ಇಲ್ಲ ನನ್ಗೆ ಹೇಳೋದಕ್ ಬರೋದಿಲ್ಲ ಅನ್ನೋದಾದ್ರೆ ವಿಷ್ಣು ಸಹಸ್ರನಾಮವನ್ನ ಪ್ರತಿದಿನ ಕೇಳಿಸ್ಕೊಳ್ಳಿ. ಹಾಗೆ ಲಕ್ಷ್ಮೀ ಹೃದಯವನ್ನ ಕೇಳಿಸ್ಕೊಳ್ಳಿ. ಲಕ್ಷ್ಮೀ ಹೃದಯವನ್ನ ನಾವು ಕೇಳಿಸ್ಕೊಳ್ಳೋದ್ರಿಂದ ಅಥವಾ ಲಕ್ಷ್ಮೀ ಹೃದಯವನ್ನ ಪಠನೆ ಮಾಡೋದ್ರಿಂದ ನಮ್ಮ ಹೃದಯಕ್ಕೆ, ನಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಸಮಾಧಾನ ಸಿಗುತ್ತೆ. ಆ ಒಂದು ಪಾಸಿಟಿವ್ನೆಸ್ ಅನ್ನೋದು ಬರುತ್ತೆ. ಹಾಗಾಗಿ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಇದು ನಿಮ್ಮ ಕೌಟುಂಬಿಕ ನೆಮ್ಮದಿಗೋಸ್ಕರ. ಇನ್ನು ಹಣಕಾಸಿನ ವಿಷಯ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಇದ್ರಲ್ಲೆಲ್ಲ ಯಾವ ತೊಂದರೆನೂ ಇಲ್ಲ. ಬಟ್ ಕುಟುಂಬದ ನೆಮ್ಮದಿ ತುಂಬಾ ಮುಖ್ಯ ಆಗುತ್ತೆ. ಬೇರೆ ಏನೇ ನಿಮ್ಗೆ ಅನುಕೂಲಗಳಿದ್ರು ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಅಂತಂದ್ರೆ ಅದು ನೀವು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಅದು ವ್ಯರ್ಥ ಅನ್ನೋ ರೀತಿಯಲ್ಲಿ ಆಗತ್ತೆ. ಹಾಗಾಗಿ ಈ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಈ ವಾರ ಕನ್ಯಾ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಕೆಲವು ಪರಿಹಾರಗಳನ್ನ ಮಾಡ್ಕೊಂಡ್ರೆ ಸಮಸ್ಯೆಗಳು ಬರೋದನ್ನ ಖಂಡಿತವಾಗ್ಲೂ ತಡೀಬಹುದು. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ಗ್ರಹ ಭಾಗ್ಯದಲ್ಲಿ ಕುತ್ಕೊಂಡಿದ್ದಾನೆ. ಬಹಳ ಅದೃಷ್ಟ. ಭಾಗ್ಯದಲ್ಲಿ, ಲಾಭದಲ್ಲಿ ಶುಕ್ರ ಇದ್ರೆ ತುಂಬಾನೇ ಒಳ್ಳೇದು. ಯಾಕಂದ್ರೆ 9ನೇ ಮನೆಯನ್ನ ಅದೃಷ್ಟ ಸ್ಥಾನ ಅಂತ ಹೇಳ್ತೀವಿ. ಶುಕ್ರ ಅದೃಷ್ಟಕ್ಕೆ ಕಾರಕ. ನಮಗೆ ಎಲ್ಲಾ ತರದ ವೈಭೋಗವನ್ನ ಕೊಡುವಂತವನು, ನಮ್ಮ ಕುಟುಂಬದಲ್ಲಿ ನಮ್ಮ ಮುಖದಲ್ಲಿ ನಗುವನ್ನ ತರಿಸುವಂತವನು ಶುಕ್ರ ಗ್ರಹ ಆಗಿರ್ತಾನೆ. ಹಾಗೆ ನಾವು ಆಸೆ ಪಟ್ಟಿದ್ದನ್ನೆಲ್ಲ ಈಡೇರಿಸ್ಕೋಬೇಕು ಅಂತಂದ್ರೆ ಶುಕ್ರನ ಅನುಗ್ರಹ ತುಂಬಾ ಮುಖ್ಯ. ಇವನೇ ನಿಮ್ಮ ರಾಶಿಯಾಧಿಪತಿಯಾಗಿ ಭಾಗ್ಯದಲ್ಲಿರೋದ್ರಿಂದ ತುಲಾ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಈ ವಾರ. ಮುಖ್ಯವಾಗಿ ನೀವು ಬಹಳಷ್ಟು ನಿಮಗೆ ಏನೇನೆಲ್ಲ ತಗೋಬೇಕು ಅನ್ಕೊಂಡಿರ್ತೀರ ಅಥವಾ ಏನೇನೆಲ್ಲ ಆಸೆಗಳಿರುತ್ತೆ, ಅಂತಹ ಆಸೆಗಳನ್ನ ಆಲ್ಮೋಸ್ಟ್ ಸುಮಾರು ಆಸೆಗಳನ್ನ ಈ ವಾರದಲ್ಲಿ ಈಡೇರಿಸ್ಕೊಳ್ತೀರ. ತುಂಬಾ ಆತ್ಮೀಯರು, ತುಂಬಾ ಮಿತ್ರರು, ನಿಮ್ಗೆ ತುಂಬಾ ಪ್ರೀತಿ ಪಾತ್ರರು, ನಿಮ್ಮ ಮಿತ್ರರು ಆಗಿರಬಹುದು ಅಥವಾ ಬಂಧುಗಳಾಗಿರ್ಬಹುದು, ಅವರನ್ನ ಭೇಟಿ ಮಾಡ್ತೀರಾ. ಹಾಗೆ ಅವ್ರ ಜೊತೆ ತುಂಬಾ ಹೆಚ್ಚು ವಿಚಾರಗಳನ್ನ ಮಾತಾಡ್ತೀರಾ. ಇದರಿಂದ ನಿಮ್ಮ ಮನಸ್ಸಿಗೆ ಒಂದು ಖುಷಿ. ಕೆಲವು ವಿಚಾರಗಳನ್ನ ತಿಳ್ಕೊಳ್ತೀರಾ. ಅಂದ್ರೆ ಕೆಲವ್ರ ಹತ್ರ ಮಾತಾಡಿದಾಗ ನಮ್ಗೆ ಕೆಲವೊಂದು ಇನ್ಫಾರ್ಮೇಶನ್ಸ್ ಸಿಗುತ್ತೆ. ಅವ್ರಿಗೆ ಗೊತ್ತಿರೋಂತಹ ವಿಚಾರಗಳನ್ನ ನಮ್ಗೆ ಹೇಳ್ತಾರೆ. ಆಗ ಹೌದಾ, ಈ ವಿಚಾರದ ಬಗ್ಗೆ ನಮ್ಗೆ ಗೊತ್ತೇ ಇರ್ಲಿಲ್ಲ ಅನ್ನೋ ರೀತಿಯಲ್ಲಿ ಆಗತ್ತಲ್ವಾ. ಆ ತರ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತೀರಾ ನಿಮ್ಮ ಆತ್ಮೀಯರಿಂದ. ಹಾಗೆ ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಪರವಾಗಿಲ್ಲ. ಅಂದ್ರೆ ಚೆನ್ನಾಗಿದೆ, ಹಣಕಾಸಿನ ಅನುಕೂಲ ಎಲ್ಲವೂ ಆಗುತ್ತೆ. ಆದ್ರೆ ಖರ್ಚು ಕೂಡ ಇರುತ್ತೆ. ಖರ್ಚು ನಿಮ್ಗೋಸ್ಕರ ಅಂತ ಮಾಡ್ಕೊಳ್ಳಲ್ಲ, ಮನೆಗೋಸ್ಕರ. ಅಂದ್ರೆ 2ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಕುಟುಂಬದವರಿಗೋಸ್ಕರ, ಮನೆಯಲ್ಲಿ ಮಕ್ಕಳಿಗೋಸ್ಕರ, ಮನೆಯಲ್ಲಿ ವಯಸ್ಸಾದವರಿಗೋಸ್ಕರ ಒಂದಿಷ್ಟು ಖರ್ಚುಗಳನ್ನ ಮಾಡ್ತೀರಾ. ಬಟ್ ಎಲ್ಲವೂ ಬಹಳ ಉಪಯುಕ್ತವಾಗಿದ್ದೇ ಆಗಿರುತ್ತೆ. ಯಾವುದು ವ್ಯರ್ಥ ಅಂತ ಏನು ಇರೋದಿಲ್ಲ. ಇನ್ನು ನಿಮಗೆ ದಶಮ ಭಾವದಲ್ಲಿ ರವಿ ಬುಧ ಇರೋದ್ರಿಂದ ಉದ್ಯೋಗದ ವಿಷಯ ಅಂತ ಬಂದಾಗ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ. ನಿಮ್ಮ ಒಂದು ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ತುಂಬಾ ಅಭಿವೃದ್ಧಿ ಇರುತ್ತೆ. ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅಂದ್ರೆ ಕೆಲಸದಲ್ಲಿ ಏನು ತೊಂದರೆಗಳಿರೋದಿಲ್ಲ. ಆರಾಮಾಗಿ ನಿಮ್ಗೆ ಕೊಟ್ಟಿರೋ ಕೆಲಸಗಳನ್ನ ನೀವು ಮಾಡ್ಕೊಳ್ತಾ ಹೋಗ್ತೀರಾ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗಂತೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ರವಿ ಇಲ್ಲಿ ದಶಮದಲ್ಲಿ ದಿಗ್ಬಲನಾಗಿದ್ದಾನೆ. ದಿಗ್ಬಲ ಅಂತಂದ್ರೆ ಇನ್ನು ದುಪ್ಪಟ್ಟು ಫಲವನ್ನ ಪಡೆದಿದ್ದಾನೆ ಅಂತ ಆಗತ್ತೆ. ಹಾಗಾಗಿ ದಿಗ್ಬಲವನ್ನ ಪಡೆದಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇ ಚೆನ್ನಾಗಿದೆ. ಪ್ರಮೋಷನ್ಗೋಸ್ಕರ ಏನಾದ್ರೂ ಪ್ರಯತ್ನ ಮಾಡ್ತಿದ್ರೆ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುವ ಸೂಚನೆಗಳು ಕಂಡು ಬರುತ್ತೆ. ಚತುರ್ಥಾಧಿಪತಿ 6ನೇ ಮನೆಯಲ್ಲಿ ಇದ್ದಾನೆ. ಆಸ್ತಿ, ಮನೆ, ಭೂಮಿ, ವಾಹನ ಇತ್ಯಾದಿಗಳನ್ನ ಖರೀದಿ ಮಾಡಬೇಕು ಅಂತಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕೆಲಸಗಳು ನಿಮ್ಗೆ ಆಗುತ್ತೆ. ಬಟ್ ಈ ವಾರನೇ ತಗೊಳ್ತೀರಾ ಅಂತಂದ್ರೆ ಇಲ್ಲ, ಈ ವಾರ ತಗೊಳಕ್ಕಾಗಲ್ಲ. ಆದ್ರೆ
ತಗೊಳ್ಳಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ನೀವು ಮಾಡ್ಕೊಳ್ತೀರಾ. ಇನ್ನು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡೋಂಥವ್ರಿಗೆ ಅದ್ಭುತವಾಗಿದೆ, ಚೆನ್ನಾಗಿದೆ. 6ನೇ ಮನೆಯಲ್ಲಿ ಶನಿ ಇದ್ರೆ ಬಹಳ ಶುಭ. ಶತ್ರುಗಳ ಬಾಧೆ ಇರೋದಿಲ್ಲ. ನಿಮ್ಗೆ ತೊಂದರೆ ಕೊಡ್ಬೇಕು ಅಂತ ಅನ್ಕೊಂಡ್ರು ಕೂಡ ಅದು ಅವ್ರಿಗೆ ವಾಪಸ್ ತಿರುಗ್ಬಿಡುತ್ತೆ. ಅವರೇ ಅದರಿಂದ ತೊಂದರೆನ ಅನುಭವಿಸ್ಬಿಡ್ತಾರೆ. ನಿಮಗೆ ಯಾವ ತೊಂದರೆನೂ ಆಗೋದಿಲ್ಲ. ಈ ತರ ಒಂದು ಶುಭ ಫಲವನ್ನ ಶನೇಶ್ವರ ಕೊಡ್ತಾ ಇದ್ದಾನೆ. ಇನ್ನು 6ನೇ ಮನೆ ಅಧಿಪತಿ ನಿಮ್ಗೆ ಗುರುನೇ ಆಗಿ ಭಾಗ್ಯದಲ್ಲಿರೋದ್ರಿಂದ ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ವಿಶೇಷವಾದ ಗೌರವ, ಮರ್ಯಾದೆ ಇದೆಲ್ಲವೂ ಕೂಡ ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿರುತ್ತೆ. ಹಾಗಾಗಿ ಟೋಟಲ್ ಆಗಿ ಹೇಳೋದಾದ್ರೆ ಚೆನ್ನಾಗಿದೆ. ಪಂಚಮಾಧಿಪತಿನೂ ಶನಿನೇ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಚೆನ್ನಾಗಿರೋದ್ರಿಂದ ತುಲಾ ರಾಶಿಯವರಿಗೆ ಈ ವಾರ ಅತ್ಯಂತ ಶುಭದಾಯಕ ವಾರ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಗ್ರಹ ಈ ವಾರದಲ್ಲಿ ಲಾಭಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ವೃಶ್ಚಿಕ ರಾಶಿಯವರು ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದ್ರೋ ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಮಂಗಳ ಗ್ರಹ ಲಾಭದಲ್ಲಿದ್ದಾನೆ ಅಂತ ಅಂದ್ಮೇಲೆ ನಿಮಗೆ ಸಾಕಷ್ಟು ಅನುಕೂಲಗಳನ್ನ, ಲಾಭವನ್ನ ಕೊಡ್ತಾನೆ. ಮತ್ತೆ ಕೆಲಸಗಳು ತುಂಬಾ ಬೇಗ 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 ಆಗತ್ತೆ. ಹಾಗೆ ಅಷ್ಟಮದಲ್ಲಿ ಶುಕ್ರ ಮತ್ತು ಗುರು ಗ್ರಹ ಸ್ಥಿತರಾಗಿದ್ದಾರೆ. ಅಷ್ಟಮ ಅನ್ನೋದು ಒಂದ್ ರೀತಿ ನಮಗೆ ಕಷ್ಟಗಳನ್ನ ಕೊಡುವಂತಹ ಭಾವ ಆಗಿದ್ರು ಕೂಡ ಅಷ್ಟಮದಲ್ಲಿ ಕುತ್ಕೊಂಡಿರೋ ಗ್ರಹಗಳು ತಮ್ಮ ರಾಶಿಯಿಂದ, ತಾವು ಕುಳಿತಿರುವ ರಾಶಿಯಿಂದ 7ನೇ ಮನೆಯನ್ನ ನೋಡ್ತಾರೆ. ಈಗ ಶುಕ್ರ ಮತ್ತೆ ಗುರು ಗ್ರಹ ಅಷ್ಟಮದಲ್ಲಿ ಮಿಥುನ ರಾಶಿಯಲ್ಲಿ ಕುತ್ಕೊಂಡು ಧನಸ್ಸು ರಾಶಿಯನ್ನು ನೋಡ್ತಾರೆ. ಧನಸ್ಸು ರಾಶಿ ನಿಮಗೆ ಧನಸ್ಥಾನ ಆಗಿರೋದ್ರಿಂದ ನಿಮಗೆ ಗುರು ಗ್ರಹ ಲಾಭವನ್ನ ಕೊಡ್ತಾನೆ. ಹಾಗೆ ಶುಕ್ರ ಗ್ರಹ ಲಾಸ್ ಮಾಡ್ತಾನೆ. ಯಾಕೆಂದ್ರೆ ಶುಕ್ರ ನಿಮ್ಗೆ ವ್ಯಯಾಧಿಪತಿಯಾಗಿ 2ನೇ ಮನೆ ನೋಡೋದ್ರಿಂದ ಕೆಲವೊಂದು ನಿಮಗೆ ಬೇಡದೇ ಇರೋ ವಸ್ತುಗಳಿಗೆಲ್ಲ ತುಂಬಾ ದುಡ್ಡು ಖರ್ಚು ಮಾಡ್ಬಿಡ್ತೀರಾ. ಆದಷ್ಟು ಈ ವಾರದಲ್ಲಿ ಶಾಪಿಂಗ್ ಹೋಗೋದನ್ನ ಅವಾಯ್ಡ್ ಮಾಡಿ. ಯಾಕೆಂದ್ರೆ ನಿಮಗೆ ದುಡ್ಡು ಹೇಗೆ ಖರ್ಚಾಯ್ತು ಅಂತಾನೆ ಗೊತ್ತಾಗಲ್ಲ, ಆ ತರ ಆಗುತ್ತೆ. ಅಥವಾ ಬೇರೆಯವರಿಗೆ ದುಡ್ಡು ಕೊಟ್ಟು ವಾಪಸ್ ಬರದೆ ಹೋಗ್ಬೋದು. ಸಪ್ತಮ ಅನ್ನೋದನ್ನ ಬೇರೆಯವರು ನಮ್ಮಿಂದ ಯಾರು ಸಹಾಯ ಪಡ್ಕೊಳ್ತಾರೆ ಅಥವಾ ನಮ್ಮಿಂದ ಯಾರು ದುಡ್ಡು ತಗೊಳ್ತಾರೆ, ಈ ತರ ನೀವು ಬೇರೆಯವ್ರ ಹತ್ರ ಕಮ್ಯುನಿಕೇಶನ್ ಏನ್ ಮಾಡ್ತಿರಲ್ಲ ಆ ವ್ಯಕ್ತಿಯನ್ನ ನಾವು 7ನೇ ಮನೆಯಿಂದ ನೋಡ್ತೀವಿ. ಸೊ ಈ ಅಧಿಪತಿ ಅಷ್ಟಮದಲ್ಲಿ ಇರೋದ್ರಿಂದ ಇವನೇ ವ್ಯಯಾಧಿಪತಿ ಕೂಡ ಆಗಿರೋದ್ರಿಂದ ಶುಕ್ರ ಗ್ರಹ ನಿಮ್ಗೆ ಯಾರಿಗೋ ದುಡ್ಡು ಕೊಟ್ಟು ಲಾಸ್ ಆಯ್ತು ಅಥವಾ ದುಡ್ಡು ಬರ್ಲಿಲ್ಲ ಅಥವಾ ಶಾಪಿಂಗ್ ಹೋಗ್ತೀರಾ, ಸಿಕ್ಕಾಪಟ್ಟೆ ವಿಪರೀತ ಖರ್ಚು ಮಾಡ್ಬಿಡ್ತೀರಾ, ಗೊತ್ತಾಗೋದಿಲ್ಲ. ಮನೆಗೆ ಬಂದ್ಮೇಲೆ ಯೋಚನೆ ಮಾಡ್ತೀರಾ ಇಷ್ಟೊಂದು ಖರ್ಚಾಗುತ್ತಲ್ಲ ಅಂತೇಳಿ. ಈ ತರ ಅನಗತ್ಯ ಖರ್ಚುಗಳು ಹೆಚ್ಚಾಗಿರುತ್ತೆ. ನೋಡಿ, ಬಿಸ್ನೆಸ್ ಅಲ್ಲಿ ಎಷ್ಟು ಅನುಕೂಲಗಳು ಬರುತ್ತೆ ನಿಮಗೆ, ಅಷ್ಟೇ ನಿಮಗೆ ಅನಗತ್ಯ ಖರ್ಚುಗಳು ಕೂಡ ಈ ವಾರದಲ್ಲಿ ಇರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಅಂತ ಏನಿರೋದಿಲ್ಲ. ಲಾಭದಲ್ಲಿ ಮಂಗಳ ಇರೋದ್ರಿಂದ ನಿಮ್ಗೆ ಚೆನ್ನಾಗಾಗತ್ತೆ. 6ನೇ ಮನೆ ಅಧಿಪತಿ ಕೂಡ ನಿಮ್ಗೆ ಮಂಗಳನೇ ಆಗಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ, ಅಂದ್ರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಮ ಒಂದು ಕೆಲಸದಲ್ಲಿ ಏನು ಕಿರಿಕಿರಿ ಇರಲ್ಲ, ಮತ್ತೇನು ತೊಂದರೆಗಳಂತ ಏನಿರೋದಿಲ್ಲ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಚೆನ್ನಾಗಿದೆ. ಯಾಕಂದ್ರೆ ನಿಮಗೆ ದಶಮಾಧಿಪತಿ, ಕರ್ಮಸ್ಥಾನಾಧಿಪತಿ ರವಿ ಗ್ರಹ ಅವನು ಭಾಗ್ಯದಲ್ಲಿ ಸ್ಥಿತನಾಗಿದ್ದು ಅವನ ಜೊತೆನಲ್ಲಿ ಬುಧ ಗ್ರಹ ಕೂಡ ಇರೋದ್ರಿಂದ ನೋಡಿ, ಒಂದ್ ಕಡೆಯಿಂದ ಬುಧ ಲಾಭಾಧಿಪತಿ, ರವಿ ದಶಮಾಧಿಪತಿ, ನಿಮ್ಮ ವೃತ್ತಿಯಿಂದ ನಿಮಗೆ ಲಾಭ, ಸಂತೋಷ ಇದೆಲ್ಲವೂ ಕೂಡ ಆಗುತ್ತೆ. ಹಾಗೆ ತೃತೀಯ ಭಾವಾಧಿಪತಿ ಚತುರ್ಥಾಧಿಪತಿಯಾಗಿ ಶನಿ ಗ್ರಹ ಪಂಚಮದಲ್ಲಿರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕಂದ್ರೆ ವೃಶ್ಚಿಕ ರಾಶಿಯವರಿಗೆ ಯಾವಾಗ ಶನೇಶ್ವರ ಮೀನರಾಶಿಗೆ ಬಂದ ಅಲ್ಲಿಂದ ಒಂದಾದ್ಮೇಲೆ ಒಂದು ಆರೋಗ್ಯದಲ್ಲಿ ತೊಂದರೆಗಳು ಬರ್ತಾನೇ ಇದೆ. ಒಂದ್ ವಾರ ಚೆನ್ನಾಗಿದ್ರೆ ಇನ್ನೊಂದ್ ವಾರ ಚೆನ್ನಾಗಿರಲ್ಲ, ಈ ತರ ಆಗ್ತಾ ಇದೆ. ಹಾಗಾಗಿ ಶನಿಗೆ ಪರಿಹಾರನ ನೀವು ಮಾಡ್ಕೊಳ್ತಿದ್ದೀರಾ ಅಂದ್ರೆ ಯೋಚಿಸ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗ್ರಹಗಳು ನೋಡಿ, ಮನುಷ್ಯರಿಗೆ ಕೂಡ ನಾವು ಪದೇ ಪದೇ ಅವ್ರು ನಮಗ್ ತೊಂದರೆ ಕೊಡ್ತಾ ಇದ್ರು ಕೂಡ ನಾವು ಸುಮ್ಮನೆ ಆಗ್ಬಿಟ್ವಿ ಅಂದ್ರೆ ಒಂದಲ್ಲ ಒಂದಿನ ಅವರು ಸುಮ್ಮನೆ ಆಗ್ಬಿಡ್ತಾರೆ. ಅಂದ್ರೆ ಮನುಷ್ಯರು, ನಾ ಹೇಳಿದ್ ಮನುಷ್ಯರೇ ಆತರ ಮಾಡ್ಬೇಕಾದ್ರೆ ಗ್ರಹಗಳು, ನಾವು ದೇವರಿಗೆ ಹತ್ತಿರವಾದವರು, ಅಂದ್ರೆ ದೇವರಿಗೆ ನಮಗೆ ಕನೆಕ್ಟ್ ಮಾಡುವಂತ ಒಂದು ಕೊಂಡಿ ಗ್ರಹಗಳು, ನಮ್ಮ ಕರ್ಮದ ಫಲವನ್ನ ನಮಗ್ ಕೊಡುವಂತವ್ರು ಗ್ರಹಗಳಾಗಿರ್ತಾರೆ. ಹಾಗಾಗಿ ಪ್ರತಿಯೊಂದು ಗ್ರಹಕ್ಕೂ ಅಧಿದೇವತೆಗಳಿರ್ತಾರೆ. ನಾವು ಆ ಭಗವಂತನನ್ನೇ ಆರಾಧನೆ ಮಾಡ್ತಾ ಇದೀವಿ ಅಂತ ಅಂದ್ಮೇಲೆ ಗ್ರಹಗಳ ಒಂದು ಅಶುಭ ಫಲಗಳು ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಪರಿಹಾರಗಳು ಇರೋದೇ ಅದಕ್ಕೋಸ್ಕರ. ಇಲ್ದಿದ್ರೆ ಪರಿಹಾರಗಳು ಯಾಕೆ ಬೇಕಿತ್ತು, ಪರಿಹಾರಗಳು ಯಾಕೆ ಇರ್ತಿತ್ತು? ವ್ರತ, ಅನುಷ್ಠಾನ, ನಿಯಮ, ಹೋಮ, ಯಜ್ಞ, ಹವನ, ಪೂಜೆ, ಮಂತ್ರ, ಜಪ, ತಪ ಇದೆಲ್ಲ ಯಾಕಿದೆ? ಇದೆಲ್ಲ ಇರೋದೇ ಇಂತಹ ಕಷ್ಟದ ಸಂದರ್ಭದಲ್ಲಿ ನಮ್ಮನ್ನ ಪಾರು ಮಾಡ್ಲಿ ಅಂತ ಹೇಳಿ. ಆದ್ರೆ ನಾವೆಷ್ಟೋ ಜನ
ಇದ್ರ ಉಪಯೋಗವನ್ನೇ ಪಡ್ಕೊಳ್ತಾ ಇಲ್ಲ. ಕೆಲವರೆಲ್ಲ ಏನ್ ಅನ್ಕೊಳ್ತಾರೆ ಅಂದ್ರೆ ಪದೇ ಪದೇ ದೇವಸ್ಥಾನಕ್ಕೆ ಹೋಗಿ ಬರೋದು ಇದನ್ನೇ ನಾವು ದೇವ್ರು ಮಾಡ್ತಿದೀವಿ ಅಂತ ಅನ್ಕೊಳ್ತಾರೆ. ದೇವಸ್ಥಾನಕ್ಕೆ ಹೋಗಿ ಬರೋದು ಅಲ್ಲಿರುವ ಪಾಸಿಟಿವ್ ಎನರ್ಜಿನ ನೀವು ತಗೊಂಡ್ ಬರೋದಕ್ಕೆ. ಆದ್ರೆ ದೇವರಿಗೆ ಕನೆಕ್ಟ್ ಆಗೋದು ಭಕ್ತಿಯಿಂದ ಮಾತ್ರ. ನೀವು ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ದುಡ್ಡೆಲ್ಲ ತಗೊಂಡೋಗಿ ಹುಂಡಿಗೆ ಹಾಕ್ಬಿಟ್ರೆ, ದೇವ್ರಿಗೆ ಕಿರೀಟ ಕೊಡಿಸ್ಬಿಟ್ರೆ, ಚಿನ್ನದ್ದು ಬೆಳ್ಳಿದು ಒಡವೆಗಳು ಕೊಟ್ಬಿಟ್ರೆ ದೇವ್ರು ಒಲಿತಾನೆ ಅನ್ಕೊಳ್ಳೋದು ಖಂಡಿತ ಮೂರ್ಖತನ. ಭಕ್ತಿ ಇರ್ಬೇಕು. ನೀವು ಮನೇಲೇ ಕೂತ್ಕೊಂಡು ಸುಮ್ನೆ ಒಂದ್ ರೂಮಲ್ಲಿ ಕೂತ್ಕೊಂಡು ಗಣಪತಿಯೇ ನಮಃ ಅಂತ ಹೇಳಿ ಜಪ ಮಾಡಿದ್ರು ಕೂಡ ಭಕ್ತಿಯಿಂದ ನೀವು ಜಪ ಮಾಡಿದ್ರೆ ಖಂಡಿತ ನಿಮ್ಗೆ ದೇವರು ಕನೆಕ್ಟ್ ಆಗ್ತಾನೆ. ಹಾಗಾಗಿ ಮನಸ್ಪೂರ್ವಕವಾಗಿ ನೀವು ಭಕ್ತಿಯಿಂದ ನೀವು ಆರಾಧನೆ ಮಾಡಿ. ಶನೇಶ್ವರನ ಅಧಿದೇವತೆ ಹನುಮಂತ, ಹಾಗಾಗಿ ಆಂಜನೇಯ ಸ್ವಾಮಿಯ ಮಂತ್ರಗಳನ್ನ ಜಾಸ್ತಿ ಹೇಳ್ಕೊಳ್ಳಿ. ಶನಿಗೆ ಪ್ರಿಯವಾದ ಎಳ್ಳೆಣ್ಣೆಯನ್ನ ಪ್ರತಿ ಶನಿವಾರ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಯಾಕಂದ್ರೆ ನೀವು ಯಾವ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಕೊಟ್ಟರು ಕೂಡ ದೀಪಕ್ಕೆ ಬಳಸ್ತಾರಲ್ವಾ. ಹಾಗಾಗಿ ದೀಪ ಉರಿದರೆ ಪಾಪ ಉರಿದಂತೆ ನಮ್ಮ ಪೂರ್ವ ಜನ್ಮದ ಕರ್ಮ ಫಲಗಳನ್ನು ಕೊಡುವನು ಶನಿ ಆಗಿರ್ತಾನೆ. ಹಾಗಾಗಿ ಆ ಪೂರ್ವ ಜನ್ಮದ ಪಾಪ ಕರ್ಮಗಳನ್ನ ನಿವಾರಣೆ ಮಾಡಪ್ಪ ಅಂತ ಹೇಳಿ ನೀವು ದೇವಸ್ಥಾನಗಳಿಗೆ ಎಳ್ಳೆಣ್ಣೆ ದಾನವನ್ನು ಶನಿವಾರ ಕೊಡ್ತಾ ಬಂದ್ರೆ ಪಂಚಮ ಶನಿಯ ಪ್ರಭಾವ ಖಂಡಿತವಾಗ್ಲೂ ನಿಮ್ಗೆ ಆಗೋದಿಲ್ಲ. ಇನ್ನು ಗುರುಗ್ರಹ ನಿಮ್ಗೆ ಅಷ್ಟಮದಲ್ಲಿ ಇದ್ರೂ ಕೂಡ 2ನೇ ಮನೆ ನೋಡ್ತಾ ಇರೋದ್ರಿಂದ ನೀವು ಒಳ್ಳೇದನ್ನ ಮಾಡ್ತಾನೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ಎಲ್ರಿಗೂ ಚೆನ್ನಾಗಿದೆ. ಪಂಚಮದಲ್ಲಿ ಶನಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಜಾಸ್ತಿ ತೊಂದರೆ ಆಗುತ್ತೆ. ಯಾಕಂದ್ರೆ ತುಂಬಾ ಸೋಮಾರಿತನ ಕೊಡ್ತಾನೆ ಶನೇಶ್ವರ. ಶನಿಗೆ ಪರಿಹಾರ ಏನ್ ಹೇಳಿದೀನಿ, ನೀವು ಕಂಪಲ್ಸರಿ ವಿದ್ಯಾರ್ಥಿಗಳು ಮಾಡ್ಲೇಬೇಕು. ಇನ್ನು ವೃಶ್ಚಿಕ ರಾಶಿಯವರಿಗೆ ವ್ಯವಹಾರ, ಹಣಕಾಸಿನ ವಿಷಯ ಅಂತೆಲ್ಲ ಬಂದಾಗ ದುಡ್ಡು ಬೇರೆಯವರಿಗೆ ಕೊಡಬೇಡಿ, ಸಾಲ ಅಂತ ಕೊಡಬೇಡಿ, ಅಥವಾ ಯಾವುದೋ ಚೀಟಿ ವ್ಯವಹಾರ ಅಥವಾ ಯಾವುದೋ ಒಂದು ಬಡ್ಡಿ ವ್ಯವಹಾರ, ಎಲ್ಲೋ ಡಬಲ್ ಮಾಡ್ಕೊಡ್ತಾರೆ, ಯಾರಿಗೋ ಶೂರಿಟಿ ಹಾಕೊಡೋದು, ಇದ್ಯಾವುದು ಬೇಡ. ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ದುಡ್ಡು ಕಟ್ಟೋದು ಈ ತರದ್ದೆಲ್ಲ ಯಾವ್ದು ಮಾಡಕ್ ಹೋಗ್ಬೇಡಿ. ಇರೋ ಹಣವನ್ನ ಸೇಫ್ ಆಗಿ ಬ್ಯಾಂಕ್ ಅಲ್ಲಿ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಹಾಗೆ ಖರ್ಚು ಕಡಿಮೆ ಮಾಡ್ಕೊಳ್ಳಿ. ಈ ವಾರದಲ್ಲಿ ಶಾಪಿಂಗಿಗೆ ಹೋಗ್ಬೇಡಿ ನಾನು ಕೇಳಿದ್ರೆ. ಯಾಕಂದ್ರೆ ಶುಕ್ರ ಗ್ರಹ ಅಷ್ಟಮದಲ್ಲಿ ಇದಾನೆ ಅಂತಂದ್ರೆ ನೀವು 5,000 ರೂಪಾಯಿ ಶಾಪಿಂಗ್ ಮಾಡಕ್ ಹೋಗ್ತೀರಾ, ಅಲ್ಲಿ ಬೇಕಾದ್ದು ಬೇಡವಾದ್ದು ಎಲ್ಲ ತಗೊಂಡ್ಬಿಟ್ಟು ಇರೋ ಬರೋ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡ್ ಬರೋ ತರ ಆಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಈ ವಾರದಲ್ಲಿ ಶಾಪಿಂಗ್ ಮಾಡಕ್ ಹೋಗ್ಬೇಡಿ. ಉಳಿದಂತೆ ಚೆನ್ನಾಗಿದೆ ವೃಶ್ಚಿಕ ರಾಶಿಯವ್ರಿಗೆ, ಏನು ಅಂತ ಸಮಸ್ಯೆಗಳೇನಿಲ್ಲ. ಪಂಚಮ ಶನಿ ಪರಿಹಾರ ಮಾಡ್ಕೊಳ್ತಿದಾರೆ ಅಂದ್ರೆ ಯೋಚಿಸ್ಬೇಕಾದ ಅವಶ್ಯಕತೆ ಇಲ್ಲ. ಆರೋಗ್ಯ ಕೂಡ ನಿಮ್ಗೆ ಸುಧಾರಿಸ್ತಾ ಬರುತ್ತೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ 7ನೇ ಮನೇಲಿ ಕುತ್ಕೊಂಡಿದ್ದಾನೆ. ಗುರುವಿನ ಜೊತೆಯಲ್ಲಿ ಶುಕ್ರನು ಇದ್ದಾನೆ, ಲಾಭಾಧಿಪತಿ ಇದ್ದಾನೆ ಅಂತಂದ್ರೆ ಲಾಭವನ್ನ ಕೊಟ್ಟೆ ಕೊಡ್ತಾನೆ. ಹಾಗಾಗಿ ಯಾರ್ಯಾರೆಲ್ಲ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ಕೂಡ ಲಾಭ ತುಂಬಾ ಚೆನ್ನಾಗಿದೆ. ಈ ವಾರದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾರೋರಿಗೆ ಸ್ವಲ್ಪ ಡೌನ್ ಇರುತ್ತೆ ಬಿಸ್ನೆಸ್, ಆದ್ರೆ ಪರವಾಗಿಲ್ಲ ತಕ್ಕಮಟ್ಟಿಗೆ. ಆದ್ರೆ ನೀವಾಗೆ ಓನ್ ಆಗಿ ಬಿಸ್ನೆಸ್ ಮಾಡ್ತಿದ್ದೀರ ಅಂತಂದ್ರೆ ತುಂಬಾ ಅದ್ಭುತವಾದ ಲಾಭ ಇರುತ್ತೆ. ಹಣಕಾಸಿನ ಅನುಕೂಲ ಇರುತ್ತೆ, ದುಡ್ಡು ಕೈಗೆ ಬರ್ತಾ ಇರುತ್ತೆ. ಹಾಗೆ ಧನಾಧಿಪತಿ ನಿಮ್ಗೆ ಶನಿಗ್ರಹ 4ನೇ ಮನೇಲಿ ಇರೋದ್ರಿಂದ ಮನೆಗೆ ಇನ್ವೆಸ್ಟ್ ಮಾಡ್ತೀರಾ, ಮನೆ ತಗೊಳ್ಳೋದಕ್ಕೆ ಅಥವಾ ಸೈಟ್ ತಗೊಳ್ಳೋದಕ್ಕೆ ಅಥವಾ ನೀವು ಕೃಷಿ ಭೂಮಿ ತಗೊಳ್ಳೋದಕ್ಕೆ ಅಥವಾ ಮನೆಗೆ ಕೆಲವೊಂದಿಷ್ಟು ವಸ್ತುಗಳನ್ನ ತರಬೇಕು, ಅವಶ್ಯಕವಾಗಿ ಬೇಕೇ ಬೇಕು ಅಂತದಕ್ಕೆ ಸ್ವಲ್ಪ ಹಣವನ್ನ ಇನ್ವೆಸ್ಟ್ ಮಾಡ್ತೀರಾ. ಇನ್ನು ಉದ್ಯೋಗ ಅಂತ ಬಂದಾಗ ಅದರಲ್ಲೂ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಗೆ 6ನೇ ಮನೆ ಅಧಿಪತಿ ಶುಕ್ರ ಗ್ರಹ ಆಗಿ ಅವನು ಸಪ್ತಮ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನು ತೊಂದರೆ ಇರೋದಿಲ್ಲ. ಯಾಕಂದ್ರೆ ಶುಕ್ರ ಅಲ್ವಾ, ಆರಾಮಾಗಿ ನೆಮ್ಮದಿಯಿಂದ ಸುಖಕಾರಕವಾಗಿ ಕೆಲಸವನ್ನ ಮಾಡೋ ಹಾಗೆ ಮಾಡ್ತಾನೆ. ಆದರೆ ಧನಸ್ಸು ರಾಶಿಯವರಿಗೆ ಭಾಗ್ಯಾಧಿಪತಿಯಾದಂತಹ ಸೂರ್ಯಗ್ರಹ, ದಶಮಾಧಿಪತಿಯಾದಂತಹ ಬುಧ ಗ್ರಹ ಇವರಿಬ್ರು ಒಟ್ಟಿಗೆ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾರೆ. ಅಷ್ಟಮ ಅಂತಂದ್ರೆ ಸಮಸ್ಯೆಗಳು, ತೊಂದರೆಗಳು ಅಂತ ಹೇಳ್ತೀವಿ. ಈ ಅಷ್ಟಮದಲ್ಲಿ ಗ್ರಹಗಳು ಇರೋದ್ರಿಂದಾಗಿ ನಿಮಗೆ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬಾ ಸಮಸ್ಯೆಗಳಾಗತ್ತೆ ಈ ವಾರದಲ್ಲಿ. ಅಂದ್ರೆ ನಿಮ್ ಕೆಲ್ಸಗಳು ತುಂಬಾ ನಿಧಾನ ಆಗ್ಬಹುದು, ಅಥವಾ ನಿಮ್ಮ ಕೆಲಸಗಳಿಗೆ ಅಡೆತಡೆಗಳು ಉಂಟಾಗಬಹುದು, ಅಥವಾ ತುಂಬಾ ಕಷ್ಟ ಅಂತ ಅನಿಸ್ಬೋದು. ನಿಮ್ ಕೆಲ್ಸಗಳು ಮಾಡಕ್ ಆಗ್ತಾ ಇಲ್ಲ, ಈ ರೀತಿಯಲ್ಲಿ ಆಗ್ಬಹುದು. ಆದ್ರೆ ದಶಮದಲ್ಲಿ ಕುಜ ಇರ್ತಾನೆ. ಕುಜ ಏನ್ ಮಾಡ್ತಾನೆ ಅಂತಂದ್ರೆ ಯಾವುದು ಆಗಲ್ಲ ಅನ್ನೋ ಹಾಗೆ ಇಲ್ಲ, ನಾನು ಮಾಡೇ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನಿಮ್ಮ ಕೆಲಸಗಳನ್ನ ಬೇಗ ಬೇಗ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಒಂದ್ ರೀತಿ ಛಲ ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಆತ್ಮವಿಶ್ವಾಸಕ್ಕೆ ಕಾರಕನಾದಂತಹ ರವಿಗ್ರಹ ಅಷ್ಟಮದಲ್ಲಿ ಇರೋದ್ರಿಂದ ಒಂದ್ ಕಡೆ ಭಯ ಆಗ್ತಾ ಇರುತ್ತೆ. ಕೆಲಸ ಮಾಡ್ಬೇಕು, ನನಗೆ ಕೊಟ್ಟಿರೋ ಜವಾಬ್ದಾರಿ ನಿಭಾಯಿಸ್ಬೇಕು ಅನ್ನೋದು ಇರುತ್ತೆ ನಿಮ್ಗೆ.
ಆದ್ರೆ ಅಯ್ಯೋ ನನ್ಗೆ ಆಗುತ್ತಾ, ಇದನ್ ಮಾಡ್ತೀನಾ ಅನ್ನುವಂತಹ ಆತಂಕ ಕೂಡ ನಿಮ್ಗೆ ಅವಾಗವಾಗ ಆಗ್ತಾ ಇರುತ್ತೆ. ತುಂಬಾ ನಕಾರಾತ್ಮಕವಾದ ಆಲೋಚನೆಗಳನ್ನ ಮಾಡ್ತಾರೆ. ಯಾಕಂದ್ರೆ ಬುಧ ಬಂದು ಯೋಚನೆಗಳಿಗೆ ಕಾರಕನಾಗಿರ್ತಾನೆ. ತುಂಬಾ ಬೇಡವಾದ ಯೋಚನೆಗಳನ್ನ ಮಾಡುವಂತದ್ದಾಗುತ್ತೆ. ಹಾಗಾಗಿ ರವಿ ಮತ್ತು ಬುಧರಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಇದು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಮಾತ್ರ ಅನ್ವಯ ಆಗುತ್ತೆ. ಉದ್ಯೋಗದಲ್ಲಿ ಏನೋ ಒಂದಿಷ್ಟು ಸಮಸ್ಯೆಗಳಾಗುವ ಸಾಧ್ಯತೆಗಳು ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರಿಗೆ ಮಾತ್ರ ಅನ್ವಯ ಆಗುತ್ತೆ. ಬೇರೆ ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ಇದೆಲ್ಲ ಏನು ತೊಂದರೆಗಳಾಗುತ್ತೆ. ಮತ್ತೆ ಸೂರ್ಯ ಗ್ರಹ ಅಷ್ಟಮದಲ್ಲಿ ಇರೋದ್ರಿಂದ ತಂದೆಯ ವಿಚಾರವಾಗಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ. ಅವರ ಆರೋಗ್ಯದಲ್ಲಿ ತೊಂದರೆಗಳಾಗಬಹುದು ಅಥವಾ ಅವ್ರ ನಡವಳಿಕೆಗಳಿಂದ ಬೇಸರ ಆಗಬಹುದು. ಯಾವುದೋ ಒಂದು ಕಾರಣಕ್ಕೆ ತಂದೆಯವರ ಜೊತೆಯಲ್ಲಿ ಒಂದಿಷ್ಟು ಮನಸ್ತಾಪಗಳು ಅಥವಾ ತೊಂದರೆಗಳು, ಏನೋ ಒಂಚೂರು ಬೇಸರಗಳಾಗುತ್ತೆ. ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ. ಹಾಗೆ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ. ಈ ಪರಿಹಾರವನ್ನ ಮಾಡಿಕೊಂಡ್ರೆ ಧನಸ್ಸು ರಾಶಿಯವರಿಗೆ ಬುಧ ಮತ್ತು ರವಿಯಿಂದ ಬರುವಂತಹ ಅಶುಭ ಫಲಗಳು ಕಡಿಮೆ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಪಂಚಮಾಧಿಪತಿ ದಿಗ್ಬಲನಾಗಿ ದಶಮದಲ್ಲಿರೋದ್ರಿಂದ, ಸಪ್ತಮದಲ್ಲಿ ಗುರು ಇದ್ದು ನಿಮ್ಮ ರಾಶಿಯನ್ನೇ ನೋಡೋದ್ರಿಂದ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಲ್ಲೂ ಕೂಡ ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಬೇರೆ ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಂಡ್ರೆ ಸಣ್ಣ ಪುಟ್ಟ ಸಮಸ್ಯೆಗಳೇನಿದ್ರು ಕೂಡ ಅದು ನಿವಾರಣೆ ಆಗುತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತನಾಗಿರೋದು ಬಹಳ ಶುಭವಾಗುತ್ತೆ. ಸಪ್ತಮದಲ್ಲಿ ರವಿ ಮತ್ತು ಬುಧ ಗ್ರಹ ನೋಡಿ. ಭಾಗ್ಯಾಧಿಪತಿ ಬುಧ, ಅಷ್ಟಮಾಧಿಪತಿ ರವಿ. ಇಲ್ಲಿ ಒಬ್ಬ ನಿಮ್ಗೆ ಶುಭ ಫಲ ಕೊಡುವ ಗ್ರಹ ಆಗಿ ಇನ್ನೊಬ್ಬ ಗ್ರಹ ನಿಮ್ಗೆ ಅಶುಭ ಫಲ ಕೊಡೋ ಗ್ರಹವಾಗಿರ್ತಾನೆ. ರವಿ ನಿಮ್ಗೆ ಸ್ವಲ್ಪ ಅಶುಭ ಫಲ ಕೊಡುವಂತ ಗ್ರಹನೇ, ಆದ್ರೆ ಬುಧ ಒಳ್ಳೆಯವನು. ಆದ್ರೆ ಇಲ್ಲಿ ಏನಾಗುತ್ತೆ, ರವಿ ಬುಧ ಇಬ್ರು ಮಿತ್ರರೇ. ಒಂದೇ ಮನೆಯಲ್ಲಿ ಕುತ್ಕೊಂಡಾಗ ಬುಧ ರವಿಯನ್ನ ಮೀರಿ ಮುಂದಕ್ಕೆ ಹೋಗೋದೇ ಇಲ್ಲ. ಅಂದ್ರೆ ಕಂಪ್ಲೀಟ್ ರವಿಯ ಕಂಟ್ರೋಲ್ ಅಲ್ಲಿ ಇರ್ತಾನೆ ಬುಧ ಗ್ರಹ. ಯಾಕಂದ್ರೆ ಅವನು ಸ್ವತಂತ್ರ ಗ್ರಹ ಅಲ್ಲ. ಯಾವುದೇ ಒಂದು ಸ್ವತಂತ್ರ ಗ್ರಹದ ಜೊತೆನಲ್ಲಿ ಇದ್ರೆ ಬುಧ ಗ್ರಹ ಆ ಗ್ರಹ ಏನ್ ಫಲ ಕೊಡ್ತಾನೋ ಅದರಂತೆ ಮಾಡ್ತಾನೆ. ಹಾಗಾಗಿ ನೀವು ಕೆಲವೊಂದು ಪರಿಹಾರಗಳನ್ನ ಸೂರ್ಯನಿಗಾಗಿ ಮಾಡ್ಕೋಬೇಕಾಗತ್ತೆ. ಇದು ಯಾಕೆ ಹೇಳ್ತಾ ಇದೆ ಅಂದ್ರೆ, ಇದು ಮುಖ್ಯವಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೆ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂತ ಟೈಮ್ ಇದು. ಈ ವಾರ ಯಾರ್ಯಾರು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರ ಒಂದಿಷ್ಟು ಮನಸ್ತಾಪಗಳು ಇತ್ಯಾದಿ ತೊಂದರೆಗಳು, ಒಬ್ಬರ ಮೇಲೊಬ್ಬರಿಗೆ ನಂಬಿಕೆ ಕಡಿಮೆ ಆಗುವಂಥದ್ದು, ಈ ತರದ್ದೆಲ್ಲ ಕಂಡು ಬರುತ್ತೆ. ಹಾಗಾಗಿ ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಮಂತ್ರ ಕೂಡ ಕೇಳಿಸ್ಕೋಬೇಕು ಅಥವಾ ಹೇಳ್ಕೋಬೇಕು. ಸಾಧ್ಯವಾದ್ರೆ ಈ ವಾರದ ಬುಧವಾರದ ದಿನ ಹೆಸರು ಕಾಳು ಮತ್ತು ಗೋಧಿಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಇನ್ನು ಸ್ವಂತ ಬಿಸ್ನೆಸ್ ನೀವು ಓನ್ ಆಗಿ ಮಾಡ್ತಾ ಇದ್ದೀರಾ, ಯಾವುದೇ ಪಾರ್ಟ್ನರ್ಶಿಪ್ ಅನ್ನ ನೀವೇ ಓನ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಲಾಭ ತಕ್ಕ ಮಟ್ಟಿಗೆ ಇರುತ್ತೆ. ಯಾಕಂದ್ರೆ ವ್ಯಯಾಧಿಪತಿಯಾಗಿ ದುಸ್ಥಾನಾಧಿಪತಿಯಾಗಿ ರವಿ 6ನೇ ಮನೆ ದುಸ್ಥಾನದಲ್ಲೇ ಇರೋದ್ರಿಂದ ವಿಪರೀತ ರಾಜ್ಯಯೋಗವನ್ನ ಕೊಡ್ತಾ ಇದ್ದಾನೆ. ಹಾಗಾಗಿ ನಿಮ್ ಕೆಲಸದಲ್ಲಿ ನಿಮ್ಮ ಪ್ರಯತ್ನ ಚೆನ್ನಾಗಿದ್ರೆ ನಿಮ್ಗೆ ಅದಕ್ಕೆ ತಕ್ಕಂತೆ ಲಾಭ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ. ಪರವಾಗಿಲ್ಲ, ಸ್ವಂತ ಬಿಸ್ನೆಸ್ ಮಾಡೋರಿಗೆ ಪರವಾಗಿಲ್ಲ. ಇನ್ನು 6ನೇ ಮನೆ ಅಧಿಪತಿ ಸಪ್ತಮದಲ್ಲಿದ್ದಾನೆ. 6ನೇ ಮನೆಯಲ್ಲಿ ಗುರು ಮತ್ತು ಶುಕ್ರ ಗ್ರಹ ಇರೋದ್ರಿಂದ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತೊಂದರೆ ಅಂತೇನಿಲ್ಲ. ಆರಾಮಾಗಿ ನಿಮಗೆ ಕೊಟ್ಟಿರೋ ಕೆಲಸಗಳನ್ನ ಮಾಡ್ಕೊಳ್ತೀರಾ. 6ನೇ ಮನೆಯಲ್ಲಿ ಶುಕ್ರ ಮತ್ತು ಗುರು ಇರೋದ್ರಿಂದ ಈಸಿ ಇರುತ್ತೆ ನಿಮ್ಗೆ ಅಲ್ಲಿ ಕೆಲಸಗಳು, ಯಾವುದೇ ರೀತಿಯ ಕಷ್ಟಗಳಿರೋದಿಲ್ಲ. ಮತ್ತೆ ನಿಮಗೆ 6ನೇ ಮನೆಯಲ್ಲಿ ಶುಭ ಗ್ರಹಗಳಿರೋದ್ರಿಂದ ಸ್ವಲ್ಪ ಶತ್ರುಗಳಿಂದ ಒಂಚೂರು ತೊಂದರೆಗಳಾಗಬಹುದು. ಶತ್ರುಗಳ ವಿಷಯದಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಿ. ಅಂದ್ರೆ ಡೈರೆಕ್ಟ್ ಆಗಿ ಬಂದು ನಿಮ್ಗೆ ತೊಂದರೆ ಕೊಡಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ಸ್ವಲ್ಪ ಏನಾದ್ರೂ ಕಿರಿಕಿರಿ ಮಾಡೋ ತರ ಕಂಡು ಬರ್ತಾರೆ. ಅಂತವ್ರ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ನಿಮ್ಮ ಪರ್ಸನಲ್ ವಿಚಾರಗಳನ್ನ ಎಲ್ಲೂ ಬಿಟ್ಕೊಡಕ್ ಹೋಗ್ಬೇಡಿ. ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೂ ಚೆನ್ನಾಗಿದೆ, ಏನೋ ತೊಂದರೆ ಇಲ್ಲ. ಸೂರ್ಯನ ದೃಷ್ಟಿ ನಿಮ್ಮ ರಾಶಿ ಮೇಲಿದೆ. ಕೆಲಸ ಕಾರ್ಯಗಳು ಒಂಚೂರು ಜಾಸ್ತಿ ಪ್ರೆಷರು ಅಥವಾ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಬಿಟ್ಟು ಬೇರೆ ಏನು ತೊಂದರೆ ಇಲ್ಲ. ಹಾಗೆ ಸಪ್ತಮದಲ್ಲಿ ರವಿ ಇರೋದ್ರಿಂದ ಈಗಾಗಲೇ ವೈವಾಹಿಕ ಜೀವನದಲ್ಲಿ ಯಾರಿಗೆ ತೊಂದರೆ ಇದೆ ಅವರಿಗೆ ಸ್ವಲ್ಪ ಈ ವಾರದಲ್ಲಿ ಒಂಚೂರು ಮನಸ್ತಾಪಗಳು ಜಾಸ್ತಿ ಆಗ್ಬೋದು. ಸೂರ್ಯ ನೋಡ್ತಾ ಇರೋದ್ರಿಂದ ಸ್ವಲ್ಪ ನಾನ್ ಹೇಳಿದ್ದೇ ಆಗ್ಬೇಕು ಅನ್ನುವಂತಹ ಹಠ, ಸ್ವಾಭಿಮಾನ ಇಬ್ಬರಲ್ಲೂ ಹೆಚ್ಚಾಗತ್ತೆ. ಇದು ಸೂರ್ಯನ ಒಂದು ಪ್ರಭಾವ ಆಗಿರುತ್ತೆ. ಸೂರ್ಯನ ದೃಷ್ಟಿ ನಮ್ಮ ರಾಶಿ ಮೇಲೆ ಬಿದ್ದಾಗ ನೋಡಿ, ಸೂರ್ಯ ಬಂದು ಬ್ಲಡ್ ಸರ್ಕ್ಯುಲೇಷನ್ಗೆ ಕಾರಕ. ಬ್ಲಡ್ ಸರ್ಕ್ಯುಲೇಷನ್ ಅಂದ್ರೆ ಸ್ವಲ್ಪ ಜೋರ್ ಮಾಡ್ತಾನೆ. ತಕ್ಷಣ ಏನಾಗುತ್ತೆ ಅಂದ್ರೆ ಸಹಜವಾಗಿ ಸೂರ್ಯನ ದೃಷ್ಟಿ ಚಂದ್ರನ ಮೇಲೆ ಅಥವಾ ನಮ್ಮ ರಾಶಿ ಮೇಲೆ ಬಿದ್ದಾಗ
ನಮಗೆ ಕೋಪ ಬರೋದು, ಮತ್ತೆ ಈಗೋ ಇದೆಲ್ಲ ಸ್ವಲ್ಪ ಅಂದ್ರೆ ನಮ್ಗೆ ಆ ಒಂದು ಶಾಖದ ತೀವ್ರತೆ ಅನ್ನೋದೇನಿರುತ್ತಲ್ಲ ಸಹಜವಾಗಿ ಬರುತ್ತೆ. ಇದು ಆ, ಅದಕ್ಕೆ ನಾವು ಕೋಪನ ಕಂಟ್ರೋಲ್ ಮಾಡ್ಕೋಬೇಕು. ಓಂ ನಮಃ ಶಿವ ಜಪ ಮಾಡ್ಕೊಳ್ಳಿ ಮಕರ ರಾಶಿಯವರು, ಎಲ್ಲವೂ ಒಳ್ಳೇದಾಗತ್ತೆ. ದಶಮಾಧಿಪತಿ ಕೂಡ ಶುಕ್ರನೇ ಆಗಿರೋದ್ರಿಂದ ನಿಮ್ಗೆ ಒಂದು ಕೆಲಸದ ವಿಷಯದಲ್ಲಿ ಅಂದ್ರೆ ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡುವಂತವ್ರಿಗೆ ಒಳ್ಳೇದ್ ಮಾಡ್ತಾ ಇದ್ದಾನೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಏನು ಅಂತ ತೊಂದರೆ ಇಲ್ಲ, ಕೆಲಸ ಕಾರ್ಯಗಳು ಚೆನ್ನಾಗಾಗತ್ತೆ. ಹಣಕಾಸಿನ ವಿಷಯ ಅಂತ ಬಂದಾಗ ಖರ್ಚು ಮತ್ತು ಆದಾಯ ಎರಡೂ ಇರುತ್ತೆ ನಿಮ್ಗೆ. ಹಾಗೆ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರೋರಿಗೆ ಲೋನ್ ಸ್ಯಾಂಕ್ಷನ್ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಒಂದಿಷ್ಟು ಶುಭ ಫಲಗಳು ಇದೆ, ಮತ್ತೆ ಒಂದಿಷ್ಟು ಅಶುಭ ಫಲಗಳು ಇದೆ. ಹಾಗಾಗಿ ಕೆಲವು ಪರಿಹಾರಗಳು ಏನ್ ಹೇಳಿದೀನಿ ನಾನು ಮಾಡ್ಕೊಳ್ಳಿ. ಮತ್ತೆ ಬುಧವಾರ ಹೆಸರು ಕಾಳು ಮತ್ತು ಆ ಗೋಧಿಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಓಂ ನಮಃ ಶಿವ ಜಪ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಶನಿ ಗ್ರಹ ನಿಮಗೆ ದ್ವಿತೀಯ ಭಾವದಲ್ಲಿ 2ನೇ ಮನೇಲಿ ಕುತ್ಕೊಂಡಿದ್ದಾನೆ. ಬಟ್ ಏನಪ್ಪಾ ಅಂದ್ರೆ ಯೂಶಲ್ ಆಗಿ 2ನೇ ಮನೆಗೆ ಶನಿ ಬಂದು ಬಹಳ ದಿನ ಆಯ್ತು. ಈ ವಾರದಲ್ಲಿ ಏನ್ ಬದಲಾವಣೆ ಅಂದ್ರೆ ಆ ಶನಿ ಮೇಲೆ ಈಗ ಗ್ರಹ ಒಂದ್ ಕಡೆ ನಮ್ಗೆ ಒಂದ್ ರೀತಿ ಫಲ ಕೊಟ್ರೆ ಆ ಗ್ರಹವನ್ನ ಇತರ ಗ್ರಹಗಳು ನೋಡಿದಾಗ ಅವನು ಕೊಡುವ ಫಲದಲ್ಲಿ ಬದಲಾವಣೆಗಳು ಆಗುತ್ತೆ. ಯಾಕಂದ್ರೆ ಮಿತ್ರತ್ವ ಶತ್ರುತ್ವ ಅನ್ನೋದು ಗ್ರಹಗಳಲ್ಲಿ ಇರುತ್ತೆ. ಹಾಗಾಗಿ ಈಗ ಶನಿಗೆ ಇಲ್ಲಿ ಕುಜ ಏನಾಗ್ತಾನೆ, ಶತ್ರು ಆಗ್ತಾನೆ. ಶನಿ ಒಬ್ಬನೇ 2ನೇ ಮನೇಲಿ ಇದ್ದ ಇಷ್ಟು ದಿನ, ಈಗ ಈ ವಾರದಿಂದ ಕುಜನ ದೃಷ್ಟಿ ಶನಿ ಮೇಲೆ ಬಿದ್ದಿದೆ. ಯಾರು ಶನಿ? ನಿಮ್ ರಾಷ್ಟ್ರಾಧಿಪತಿನ. ನಿಮ್ ರಾಷ್ಟ್ರಾಧಿಪತಿ ಮೇಲೆ ಕುಜನ ದೃಷ್ಟಿ ಬಿದ್ದಿದೆ. ಅದೇನಾಗತ್ತಂದ್ರೆ ಸಡನ್ ಆಗಿ ನಿಮಗ್ ಕೋಪ ಬರುತ್ತೆ. ಇನ್ನು ನೋಡಿ, ರೋಗಸ್ಥಾನದಲ್ಲಿ ರವಿ ಇದ್ದಾನೆ. ಈಗಾಗ್ಲೇ ಕುಂಭರಾಶಿಯವರು ಆರೋಗ್ಯದಲ್ಲಿ ತೊಂದರೆಗಳನ್ನು ಅನುಭವಿಸ್ತಿದ್ದೀರಾ ಅಂತಂದ್ರೆ, ಅಂದ್ರೆ ನೀವು ಹಾರ್ಟ್ ಪೇಷಂಟ್ ಆಗಿದ್ದೀರಾ ಅಂದ್ರೆ, ಅಥವಾ BP ಇದೆ, ನಿಮ್ಗೆ ಶುಗರ್ ಇದೆ, ಅಥವಾ ಬ್ಯಾಕ್ ಪೇನ್ ಇದೆ ಅಂತಂದ್ರೆ, ಈಗಾಗ್ಲೇ ಹೆಲ್ತ್ ಇಶ್ಯೂಸ್ ಇದೆ ನಿಮ್ಗೆ ಅಂತಂದ್ರೆ ಅಂಥವ್ರು ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ನಿಮ್ಮ ಆರೋಗ್ಯದ ಕಡೆ ಜಾಸ್ತಿ ಜಾಗೃತರಾಗಿರ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ರವಿ ಏನ್ ಮಾಡ್ತಾನೆ ಅಂತಂದ್ರೆ ನಿಮ್ಮ ದೇಹದ ಆರೋಗ್ಯವನ್ನ ಇನ್ನಷ್ಟು ಕಡಿಮೆ ಅನಾರೋಗ್ಯ ಸಮಸ್ಯೆನ ಇನ್ನಷ್ಟು ಜಾಸ್ತಿ ಮಾಡ್ತಾನೆ. ಇಲ್ಲಿ ಕುಜ ಶನಿಯನ್ನ ನೋಡ್ತಾ ಇರೋದ್ರಿಂದ ನಿಮ್ಗೆ ಸುಮ್ಮನೆ ಟೆನ್ಷನ್ ಆಗೋದು, ಸುಮ್ಮನೆ ಕೋಪ ಮಾಡ್ಕೊಳ್ಳೋದು, ಆಮೇಲೆ ಏನೇನೋ ನೆಗೆಟಿವ್ ಆಲೋಚನೆಗಳನ್ನ ಮಾಡುವಂಥದ್ದು, ಭವಿಷ್ಯದ ಬಗ್ಗೆ ತುಂಬಾ ಆತಂಕ ಪಡೋದು, ಈ ತರ ವಿನಾಕಾರಣ ನಿಮ್ಮಲ್ಲಿ ನಕಾರಾತ್ಮಕ ವಿಚಾರಗಳನ್ನ ಹುಟ್ಟಿಸ್ತಾನೆ. ನೋಡಿ, ಶನಿಗೆ ಕುಜನ್ ದೃಷ್ಟಿ ಬಿದ್ದಿದೆ ಅಂದ್ರೆ ಬೇರೆಯವರ ಕೆಟ್ಟ ದೃಷ್ಟಿ ಅಂತ ಹೇಳ್ತಾರೆ. ಕೆಲವರಿಗೆ ದೃಷ್ಟಿ ಸಹಜವಾಗಿ ಆಗುತ್ತೆ. ಕುಂಭರಾಶಿಯವರಿಗೆ ದೃಷ್ಟಿ ಆಗೋದು ಕಡಿಮೆ, ಶತಾಭಿಷ ನಕ್ಷತ್ರದಲ್ಲಿ ಹುಟ್ಟೋರಿಗೆ ದೃಷ್ಟಿ ಆಗೋದು ಕಡಿಮೆ. ಆದರೆ ಅದರಲ್ಲಿ ಇರುವಂತಹ ಪೂರ್ವ ಭಾದ್ರ ನಕ್ಷತ್ರ, ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಹುಟ್ಟಿದಾರಲ್ವಾ, ಇವರಿಗೆ ದೃಷ್ಟಿ ಬೇಗ ಆಗುತ್ತೆ. ಅಂದ್ರೆ ಸಾಫ್ಟ್ ನಕ್ಷತ್ರ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ನೀವು ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದಾಗ ಒಂದು ದೃಷ್ಟಿ ನಿವಾರಿಸ್ಕೊಳ್ಳುವಂಥದ್ದು ಯಾವ್ದಾದ್ರು ನಿಮ್ಗೆ ಯಾವ ಮೆಥಡಲ್ಲಿ ಇಷ್ಟ ಆ ಮೆಥಡಲ್ಲಿ ಇದನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಆ ಥರ ದೃಷ್ಟಿ, ಆಮೇಲೆ ಮನೆ ವಿಚಾರ, ನಿಮ್ಮ ಬಿಸ್ನೆಸ್, ಉದ್ಯೋಗ, ಇವುಗಳ ವಿಚಾರದಲ್ಲೂ ಕೂಡ ಸ್ವಲ್ಪ ದೃಷ್ಟಿ, ಆ ಥರದ್ದೆಲ್ಲ ಕೆಟ್ಟ ದೃಷ್ಟಿಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮನೆಯಲ್ಲಿ ದೇವರ ಮನೆಯಲ್ಲ, ಮನೆಯ ಮಧ್ಯದಲ್ಲಿ ಎಲ್ಲಾದ್ರೂ ಒಂದು ಕಡೆ ಒಂದು ಟೇಬಲ್ ಇಟ್ಬಿಟ್ಟು ದೀಪವನ್ನ ಹಚ್ಚಿ ಆ ದೀಪಕ್ಕೆ ಬಿಳಿ ಸಾಸಿವೆಯನ್ನ ಹಾಕಿ, ಅದು ದೀಪ ಉರಿದು ಅದು ಆರಿದ ನಂತರ ಆ ಬಿಳಿ ಸಾಸಿವೆನ ಯಾರು ಓಡಾಡದೇ ಇರುವಂತಹ ಕಡೆಗೆ ಅಥವಾ ಹರಿಯೋ ನೀರಿಗೆ ನೀವು ಹಾಕ್ತೀವಿ. ಇದರಿಂದ ನಿಮ್ಗೆ ಏನಾದ್ರೂ ನಿಮ್ಮ ಮನೆ ಮೇಲಾಗಿರ್ಬೋದು, ಬಿಸ್ನೆಸ್ ಮೇಲಾಗಿರ್ಬೋದು ದೃಷ್ಟಿ ದೋಷಗಳಾಗಿದ್ರೆ ಅದು ನಿವಾರಣೆ ಆಗುತ್ತೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಆದಾಯ ತುಂಬಾ ಸಾಧಾರಣವಾಗಿರುತ್ತೆ, ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ. ಯಾಕಂದ್ರೆ ಲಾಭಾಧಿಪತಿ ಲಾಭ ನೋಡ್ತಾ ಇರೋದ್ರಿಂದ ತಕ್ಕ ಮಟ್ಟಿಗೆ ಅನುಕೂಲವನ್ನ ಕೊಡ್ತಾನೆ. ಇನ್ನು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರ್ಗೂ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ತೊಂದರೆ ಇಲ್ಲ. ಈಗ ಹೇಗ್ ನಡೀತಿದೆಯೋ ಹಾಗೆ ಇರುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಚೆನ್ನಾಗಿದೆ, ಆದ್ರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. 6ನೇ ಮನೆಯಲ್ಲೇ ನಿಮ್ಗೆ ರವಿ ಇರೋದ್ರಿಂದ ಕೆಲಸ ಜಾಸ್ತಿ ನಿಭಾಯಿಸ್ಬೇಕು. ಯಾಕಂದ್ರೆ ರವಿ ಅಂದ್ರೆ ಜವಾಬ್ದಾರಿ, ತುಂಬಾ ಎಲ್ಲಾನು ನೋಡ್ಕೋಬೇಕು, ಎಲ್ಲದ್ರ ಕಡೆನೂ ಗಮನ ಇರ್ಬೇಕು, ಎಲ್ಲಾ ಜವಾಬ್ದಾರಿ ನಿಮ್ದೇ ಆಗಿರುತ್ತೆ, ಈ ತರ ಇರುತ್ತೆ. ಆಮೇಲೆ ನಿಮ್ಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ನಿಮ್ಗೆ ಶುಕ್ರ ಬುಧ ಕಂಪ್ಲೀಟ್ ಶುಭ ಫಲ ಕೊಡ್ತಾ ಇದ್ದಾರೆ, ಶುಕ್ರ ಮತ್ತೆ ಗುರು. ಹಾಗೆ ಆಸ್ತಿ ಮನೆ ಭೂಮಿ ವಿಚಾರವಾಗಿ ನೀವೇನೇ ನಿರ್ಧಾರ ಮಾಡೋದಾದ್ರು, ಈಗ ಪ್ರಾಪರ್ಟಿ ತಗೊಳ್ಳೋದಾಗಿರ್ಬೋದು, ಸೇಲ್ ಮಾಡೋ ವಿಚಾರ ಆಗಿರ್ಬೋದು, ಅದಕ್ಕೆ ಮಾತ್ರ ಇದು ತುಂಬಾ ಸೂಕ್ತವಾದ ಸಮಯ. ಯಾಕಂದ್ರೆ
ಇಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಗೆ ಕುಜನ ದೃಷ್ಟಿ ಬಿದ್ದಿದ್ರು ಕೂಡ ಚತುರ್ಥಾಧಿಪತಿ ಲಾಭಾಧಿಪತಿ ಒಟ್ಟಿಗೆ 5ನೇ ಮನೆಯಲ್ಲಿ ಇರೋದ್ರಿಂದ ಈ ವಿಷಯವಾಗಿ ನಿಮಗೆ ಬಹಳಷ್ಟು ಅನುಕೂಲವನ್ನ ಮಾಡ್ಕೊಡ್ತಾನೆ ಶುಕ್ರ ಗ್ರಹ. ಪಂಚಮದಲ್ಲಿ ಶುಕ್ರ ಮತ್ತೆ ಗುರು ಗ್ರಹ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕೂಡ ಕಲೆ, ಸಾಹಿತ್ಯ, ಸಂಗೀತ ಇವುಗಳ ವಿಚಾರವಾಗಿ ಏನಾದ್ರೂ ಕಲಿತಾ ಇದ್ದೀರಾ, ಇಂಥದಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಕಾಂಪಿಟೇಷನ್ಗೆ ನೀವು ಭಾಗವಹಿಸ್ತಾ ಇದ್ದೀರಾ ಅಂತಂದ್ರೆ ಅದರಲ್ಲಿ ನಿಮ್ಗೆ ಒಳ್ಳೆಯ ಒಂದು ಹೆಸರು ಅಥವಾ ಒಂದು ಏನೋ ಅದ್ರಲ್ಲಿ ಒಂದು ಒಳ್ಳೆ ಹೆಸರು ಮಾಡುವಂಥದ್ದು ಅಥವಾ ಅದರಲ್ಲಿ ನೀವು ಬಹುಮಾನವನ್ನ ಪಡ್ಕೊಳ್ಳುವಂಥದ್ದು ಈ ತರದ್ದೆಲ್ಲ ಕಂಡು ಬರ್ತಾ ಇದೆ. ಹಾಗಾಗಿ ಕುಂಭರಾಶಿಯವರಿಗೆ ಚೆನ್ನಾಗಿದೆ. ಆದ್ರೆ ಶನಿಗೆ ಕುಜನ್ ದೃಷ್ಟಿ ಇರೋದ್ರಿಂದ ಆಗಾಗ ನಿಮ್ಮ ದೇಹದ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯ ಇದು ಎರಡರ ಮೇಲೂ ಕೂಡ ದುಷ್ಪರಿಣಾಮ ಉಂಟಾಗೋದ್ರಿಂದ ಶನಿಗೆ ಪರಿಹಾರಾರ್ಥವಾಗಿ ಈ ವಾರದ ಶನಿವಾರ ಎಳ್ಳೆಣ್ಣೆ ದಾನ, ಕುಜನಿಗೆ ಪರಿಹಾರಾರ್ಥವಾಗಿ ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಹೇಳ್ಕೊಳ್ಳೋದು, ಇದೆರಡು ಪರಿಹಾರವನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಮೀನರಾಶಿ. ಮೀನರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಗುರುಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಚತುರ್ಥದಲ್ಲಿ ಕುತ್ಕೊಂಡು ದಶಮವನ್ನ ನೋಡ್ತಾ ಇದ್ದಾನೆ. ಗುರು ಜೊತೆನಲ್ಲಿ ಶುಕ್ರ ಇರೋದು ಬಹಳ ವಿಶೇಷ. ಅಂದ್ರೆ ನಿಮ್ ಕೆಲ್ಸನ ತುಂಬಾ ಸುಲಭ ಮಾಡ್ತಾನೆ. ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನೀವು, ನಿಮ್ಮ ಬಿಸ್ನೆಸ್ ಅಲ್ಲಿ ಇದ್ದಂತಹ ಅಡೆತಡೆಗಳು, ತೊಂದರೆಗಳು, ನಿಮ್ ಬಿಸ್ನೆಸ್ ನ ಮೂವ್ ಮಾಡೋದಕ್ಕೆ ಏನೋ ಪ್ರಾಬ್ಲಮ್ ಆಗ್ತಿತ್ತು ಅಥವಾ ಇನ್ವೆಸ್ಟ್ ಮಾಡೋದಕ್ಕೆ ಏನೋ ಕೆಲವು ಸಮಸ್ಯೆಗಳಾಗ್ತಾ ಇತ್ತು, ಈ ತರದ ಕೆಲವೊಂದು ಅಡೆತಡೆಗಳು, ತೊಂದರೆಗಳು ಇದೆಲ್ಲ ಏನಿತ್ತು ಇದೆಲ್ಲವೂ ಈ ವಾರದಲ್ಲಿ ನಿವಾರಣೆ ಆಗುತ್ತೆ. ಕಂಪ್ಲೀಟ್ ಮಾಡುವಂಥದ್ದು ಕೆಲಸಗಳನ್ನ, ಅಂದ್ರೆ ಯಾವ್ಯಾವ ಕೆಲಸಗಳನ್ನ ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ರಿ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀರಾ. ಗುರುಗ್ರಹದ ಸಂಪೂರ್ಣ ದೃಷ್ಟಿ ಹಾಗೆ ಶುಕ್ರನ ದೃಷ್ಟಿ ದಶಮಕ್ಕಿರೋದ್ರಿಂದ ಇನ್ನು ನಿಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರಯತ್ನಕ್ಕೆ ಫಲ ಬರಬೇಕು, ಅಂದ್ರೆ ದುಡ್ಡು ಬರಬೇಕು ನಿಮ್ಮ ಕೆಲಸಕ್ಕೆ. ನಿಮಗೆ ಧನಸ್ಥಾನಾಧಿಪತಿ ಕುಜ ಇಷ್ಟು ದಿನ 6ನೇ ಮನೇಲಿ ಕುತ್ಕೊಂಡಿದ್ದ. 6ನೇ ಮನೆ ಅಂತಂದ್ರೆ ರೋಗಸ್ಥಾನ, ಋಣಸ್ಥಾನ ಅಂತ ಹೇಳ್ತೀರಿ. ಇನ್ವೆಸ್ಟ್ ಮಾಡ್ತಾನೆ ಇದ್ದೀರಾ, ಬಟ್ ಅದರದ್ದು ಲಾಭ ಬರ್ತಾನೆ ಇಲ್ಲ. ಅದರ ಒಂದು ಎಕ್ಸ್ಪೆಕ್ಟೇಷನ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾನೆ ಇದ್ದೀರಾ. ನೋಡಿ 7ನೇ ಮನೆಯಲ್ಲಿ ಕುಜ ಇರ್ತಾನೆ. 7ನೇ ಮನೆಯಲ್ಲಿರೋ ಕುಜ ನಿಮ್ ರಾಶಿನ ನೇರವಾಗಿ ನೋಡೋದ್ರಿಂದ 50% ಅವನ ದೃಷ್ಟಿ ನಿಮ್ಗಿರುತ್ತೆ. ಮೀನ ರಾಶಿಯವರಿಗೆ ಕುಜ ಭಾಗ್ಯಾಧಿಪತಿ ಪ್ಲಸ್ ಧನಾಧಿಪತಿ, ಭಾಗ್ಯ ಮತ್ತು ಧನ ಅಂದ್ರೆ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಹಾಗೆ ಅದೃಷ್ಟ ಎರಡನ್ನೂ ಕೊಡುವಂತವ್ನು ಅವನೇ ಆಗಿ ಅವನ ದೃಷ್ಟಿ ನಿಮ್ಮ ರಾಶಿಗೆ ಬೀಳ್ತಾ ಇರೋದು ಶುಭಾನೇ ಆಗಿರೋದ್ರಿಂದ ನಿಮ್ಮ ಬಿಸ್ನೆಸ್ ಅಲ್ಲಿ ಉತ್ತಮ ಧನ ಲಾಭ ಇದೆಲ್ಲವೂ ಕೂಡ ಆಗುತ್ತೆ. ಹಾಗೆ ನಿಮಗೆ ಪಂಚಮದಲ್ಲಿ ಬುಧ ಮತ್ತು ರವಿ ಇದ್ದಾನೆ. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪ್ರಾಪರ್ಟಿನ ಸೇಲ್ಗೆ ಇಟ್ಟಿದ್ದೀರಾ, ಸೇಲ್ ಆಗ್ತಿಲ್ಲ ಅಂದ್ರೆ ಈ ವಾರದಲ್ಲಿ ಸೇಲ್ ಆಗುವಂತಹ ಲಕ್ಷಣಗಳು ಕಂಡು ಬರುತ್ತೆ. ಅಂದ್ರೆ ಒಳ್ಳೆ ಬೆಲೆಗೆ ಸೇಲ್ ಆಗುವಂಥದ್ದು, ಅಥವಾ ನೀವು ಪ್ರಾಪರ್ಟಿನ ತಗೊಳ್ತಿದ್ದೀರಾ, ಎಲ್ಲೋ ಒಂದ್ ಕಡೆ ಸೈಟ್ ತಗೊಳ್ತಿದ್ದೀರಾ ಅಥವಾ ಮನೆ ತಗೊಳ್ತಿದ್ದೀರಾ ಅಥವಾ ಯಾವುದೋ ಒಂದು ವಾಹನ ತಗೊಳ್ತಾ ಇದ್ದೀರಾ, ಅದಕ್ಕೋಸ್ಕರ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದ್ರೆ ಲೋನ್ ಕೂಡ ನಿಮ್ಗೆ ಸ್ಯಾಂಕ್ಷನ್ ಆಗೋ ಸಾಧ್ಯತೆ ಕಂಡು ಬರ್ತದೆ. ಯಾಕಂದ್ರೆ ನಾವು ಲೋನ್ ಅಂದ್ರೆ ಸಾಲ ಅಂದ್ರೆ 6ನೇ ಮನೆ ನೋಡ್ತೀವಿ. ಈ 6ನೇ ಮನೆ ಅಧಿಪತಿ ಯಾರು? ರವಿ ಗ್ರಹ. ನಿಮ್ಗೆ ಅಂದ್ರೆ ಮೀನ ರಾಶಿಗೆ 6ನೇ ಮನೆ ಅಧಿಪತಿ ರವಿ ಚತುರ್ಥಾಧಿಪತಿ ಬುಧನೊಟ್ಟಿಗೆ ಇರೋದ್ರಿಂದ ನಿಮಗೆ ಬ್ಯಾಂಕ್ ಲೋನ್ ಮೂಲಕ ಸಾಲವನ್ನು ತಗೊಳ್ಳೋದ್ರ ಮೂಲಕ ನೀವು ಅನ್ಕೊಂಡಿರೋದನ್ನ ಈಡೇರಿಸ್ಕೊಳ್ಳೋ ಹಾಗೆ ಮಾಡ್ತಾನೆ. ಇನ್ನು ವಿಶೇಷವಾಗಿ ಪಂಚಮದಲ್ಲಿ ಬುಧ ರವಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಶುಭ ಇದು. ಅಂದ್ರೆ ನಿಮ್ಮಲ್ಲಿ ಓದ್ಬೇಕು ಅನ್ನೋ ಆಸಕ್ತಿ ಮತ್ತು ನೆನಪಿನ ಶಕ್ತಿ ಹಾಗೆ ನಾನು ಓದ್ತೀನಿ, ನಾನು ಬರಿತೀನಿ ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಅನ್ನ ರವಿ ಮತ್ತೆ ಬುಧ ಜಾಸ್ತಿ ಮಾಡ್ತಾರೆ. ಹಾಗಾಗಿ ಇದು ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ. ಅದರಲ್ಲೂ ಕೂಡ ಈ ವಾರದಲ್ಲಿ ಯಾವ್ದಾದ್ರು ಎಕ್ಸಾಮ್ ಬರಿತಾ ಇದ್ದೀರಾ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರಿತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ತುಂಬಾನೇ ಶುಭ. ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಾರಕ ಗ್ರಹಗಳೇ ರವಿ ಮತ್ತು ಮಂಗಳ ಗ್ರಹ. ಆಯ್ತಾ, ಈ ರವಿ ಪಂಚಮದಲ್ಲಿ ಆಲ್ರೆಡಿ ಇದ್ದಾನೆ. ಮಂಗಳ 7ನೇ ಮನೇಲಿ ಕೂತ್ಕೊಂಡು ಈ ವಾರದಲ್ಲಿ ನಿಮ್ಮ ರಾಶಿಯನ್ನ ನೇರವಾಗಿ ನೋಡ್ತಾ ಇದ್ದಾನೆ. ಈ ಕಾರಣದಿಂದ ಈ ತರದ ಪರೀಕ್ಷೆಗಳಲ್ಲಿ ನಿಮಗೆ ಒಂದು ಒಳ್ಳೆ ಅಂಕಗಳನ್ನ ಗಳಿಸೋದಕ್ಕೆ ಅನುಕೂಲವನ್ನ ಮಾಡಿಕೊಡ್ತಾನೆ. ಹಾಗೆ ಮೀನ ರಾಶಿಯವರಿಗೆ ಶುಕ್ರ ಮತ್ತು ಬುಧ, ಗುರು, ರವಿ, ಮಂಗಳ ಇಷ್ಟು ಗ್ರಹಗಳು ಶುಭ ಫಲವನ್ನ ಕೊಡ್ತಾ ಇದ್ರೆ ಶನಿ ಮಾತ್ರ ಸ್ವಲ್ಪ ಅಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ಸ್ಟಾರ್ಟಿಂಗ್ ಅಲ್ಲೇ ಏನಾದ್ರೂ ವಿಘ್ನಗಳು ಬರುತ್ತೆ ಕೆಲಸಗಳಲ್ಲಿ, ಬಟ್ ಸ್ಟಾರ್ಟಿಂಗ್ ವಿಘ್ನ ಬಂತು ಅಂತೇಳಿ ನಿಲ್ಸ್ಬಿಡ್ಬೇಡಿ, ಮತ್ತೆ ಮತ್ತೆ ಪ್ರಯತ್ನ ಮಾಡಿ. ಒಂದ್ಸಲ 2 ಸಲ ವಿಘ್ನಗಳು ಕೊಡ್ತಾನೆ, ಆಮೇಲೆ ಮಂಗಳನ ಪ್ರಭಾವದಿಂದಾಗಿ ಕೆಲಸ ಮತ್ತೆ ಚಾಲು ಆಗುತ್ತೆ. ಶನಿಗೆ ಪರಿಹಾರಾರ್ಥವಾಗಿ ಶನಿವಾರ ಎಳ್ಳೆಣ್ಣೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಇದೊಂದನ್ನ ತಪ್ಪಿಸ್ಬೇಡಿ, ಪ್ರತಿ ವಾರ ಇದನ್ನ ಮಾಡ್ತಾ ಬನ್ನಿ. ಯಾಕಂದ್ರೆ ಜನ್ಮದಲ್ಲೇ ಶನಿ ಬಂದಿರೋದ್ರಿಂದ ನೀವು ಶನಿಗೆ ಪರಿಹಾರನೇ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಜನ್ಮದಲ್ಲಿ ಯಾವುದೇ ಗ್ರಹ ಬಂದ್ರೂ ಅದರ ಪ್ರಭಾವ ಜಾಸ್ತಿ ಇರುತ್ತೆ.
ಅದು ಪಾಪಗ್ರಹವಾಗಲಿ ಶುಭಗ್ರಹವಾಗಲಿ. ಶುಭಗ್ರಹ ಜನ್ಮಕ್ಕೆ ಬಂದ್ರೆ ಬಹಳ ಶುಭ, ಪಾಪಗ್ರಹ ಜನ್ಮಕ್ಕೆ ಬಂದ್ರೆ ಸ್ವಲ್ಪ ತೊಂದರೆಗಳು ಜಾಸ್ತಿ ಆಗುತ್ತೆ. ನಿಮ್ಮ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ, ವ್ಯವಹಾರ ಎಲ್ಲದರ ಮೇಲೂ ಕೂಡ ಶನಿಯ ಪ್ರಭಾವ ಕಂಪ್ಲೀಟ್ ಇರುತ್ತೆ. ಹಾಗಾಗಿ ಶನಿಗೆ ಪರಿಹಾರವನ್ನ ಮಾಡ್ಕೊಂಡ್ಬಿಡಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಈ ವಾರ ನಿಮ್ಗೆ ಚೆನ್ನಾಗಿದೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.